Hi, hello, good morning students. How are you all? Hope all are fine. Stay home and stay safe. In our last class, we are completed one important physiology concept, that is respiration. In this class, we are discussing morphology of flowering plants. Morphology of flowering plants. ಈಗ ಫಸ್ಟ್ ಅರೈಸ್ ಆಗುವಂಥ ಕ್ವಶನ್ ಅಂದರೆ ವಾಟ್ ಈಸ್ ಮೀನ್ ದಟ್ ಆಫ್ ಮಾರ್ಫಾಲಜಿ. ಮಾರ್ಫಾಲಜಿ ಅಂದ್ಕೊಳ್ಳ ಆಲ್ರೆಡಿ ನಿಮಗೆ ಬ್ರಿಡ್ಜ್ ಕೋರ್ಸ್ ಕ್ಲಾಸಲ್ಲಿ ಬಿಗಿನಿಂಗಲ್ಲಿ ದರ್ಶನ್ ಸರ್ ಹೇಳಿದರು. ವಾಟ್ ಈಸ್ ಮೀನ್ ದಟ್ ಆಫ್ ಮಾರ್ಫಾಲಜಿ ಅಂದರೆ ದಿ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ ಆಸ್ ಮಾರ್ಫಾಲಜಿ ಅಂತೇಳಿ ಕರಿತೀವಿ. ಅಂದರೆ ಒಂದು ಅನಿಮಲ್ ಆಗಿರ್ಬೋದು, ಪ್ಲ್ಯಾಂಟ್ ಆಗಿರ್ಬೋದು, ಅದರ ಎಕ್ಸ್ಟರ್ನಲ್ ಫೀಚರ್ಸ್ನ ನಾವು ಸ್ಟಡಿ ಮಾಡ್ತೀವಲ್ಲ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮಾರ್ಫಾಲಜಿ ಅಂತೇಳಿ ಕರಿತೀವಿ. ನಾವು ಅದಕ್ಕೆ ಡೆಫಿನೇಷನ್ ಹಾಕ್ತೀವಿ ಅಂದರೆ ಸ್ಟಡಿ ಆಫ್ ವೇರಿಯಸ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ದಿ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಮಾರ್ಫಾಲಜಿ ಅಂತೇಳಿ ಕರಿತೀವಿ. ಅದೇ ಥರ ಎನ್ವೈರ್ನ್ಮೆಂಟಲಿ ಅಬ್ಸರ್ವ್ ಮಾಡುವಂಥ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಈಸ್ ಅಡಾಪ್ಟೇಷನ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಅಡಾಪ್ಟೇಷನ್ ಅಂದ ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಫಾರ್ ದರ್ ಸರ್ವೈವಿಲಿಟಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಅಡ್ಜಸ್ಟ್ಮೆಂಟ್, ಈಗ ಯಾವುದೋ ಒಂದು ಎನ್ವೈರ್ನ್ಮೆಂಟಲ್ ಕಂಡೀಷನಲ್ಲಿ ಆರ್ಗ್ಯಾನಿಸಮು ಸರ್ವೈವ್ ಆಗಬೇಕು ಅಂದರೆ ದೇ ಶೋ ಸಮ್ ಆಫ್ ದಿ ಅಡ್ಜಸ್ಟ್ಮೆಂಟ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಪಾಯಿಂಟ್ ಆ್ಯಡ್ ಮಾಡಿದ್ರೆ ಅಡಾಪ್ಟೇಷನ್ಗೆ ಎನಿ ಆಲ್ಟರ್ನೇಷನ್ ಇನ್ ದಿ ಸ್ಟ್ರಕ್ಚರ್ or function of an organism or any of its part that results from natural selection and by which the organism become fitted to survive and multiply in its environment, that one is considered as adaptation ಅಂತೇಳಿ ಕರಿತೀವಿ. Sometime environmental conditions ಅಲ್ಲಿ we have to see lot of changes. ಆ ಚೇಂಜಸ್ಸಿಗೆ ತಕ್ಕಂಗೆ ಏನಾಗುತ್ತೆ, ಆರ್ಗ್ಯಾನಿಸಮ್ಮು ಅಡ್ಜಸ್ಟ್ಮೆಂಟ್ನ ತೋರಿಸುತ್ತೆ. ಸಮ್ ಟೈಮ್ ಅಡ್ಜಸ್ಟ್ಮೆಂಟ್ ತೋರಿಸಲಿಲ್ಲ ಅಂದರೆ ದಿ ಗ್ರ್ಯಾಜುವಲಿ ಪಾಪ್ಯುಲೇಷನ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಫ್ ದೆ ಶೋ ಅಡ್ಜಸ್ಟ್ಮೆಂಟ್ ಆರ್ ಅಡಾಪ್ಟೇಷನ್, ದೆ ಸರ್ವೈವ್ ಇನ್ ದಿ ಎನ್ವೈರ್ನ್ಮೆಂಟ್, ಅದರ ಜನ್ರೇಷನ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಎರಡು ಟರ್ಮ್ ನೋಡ್ವಿ ಈ ಸ್ಲೈಡಲ್ಲಿ. ದಿ ಫಸ್ಟ್ ಒನ್ ಈಸ್ ಮಾರ್ಫಾಲಜಿ, ಆಲ್ರೆಡಿ ನಿಮಗೆ ಗೊತ್ತಿದೆ. ದಿ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಮಾರ್ಫಾಲಜಿ. ಅದೇ ಥರ ಅಡಾಪ್ಟೇಷನ್ ಮೀನ್ಸ್ ದಿ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಹಾಗಾದರೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಪ್ಲ್ಯಾಂಟಲ್ಲಿ ಯಾವ್ಯಾವ ಥರದ ಮಾರ್ಫಾಲಜಿ ಇದೆ ಅದನ್ನು ಸ್ಟಡಿ ಮಾಡ್ತಾ ಹೋದರೆ ಫಸ್ಟ್ ಒಬ್ಸರ್ವ್ ಮಾಡುವಂಥ ಥಿಂಗ್ಸ್, ರೂಟ್. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಗೊತ್ತಿದೆ. ಒಂದು ಪ್ಲ್ಯಾಂಟ್ನ ನಾವು ಒಬ್ಸರ್ವ್ ಮಾಡಿದ್ರೆ ಓಕೆ, ರೂಟ್ ಪೋರ್ಷನ್ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ, ರೂಟ್ ಅಂದ ಕೂಡಲೇ ನಾವು ಬರೆಯುವಂಥ ಥಿಂಗ್ಸ್ ಏನು ಅಂದರೆ ದಿ ರೂಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್. ದಿ ರೂಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಆ್ಯಂಡ್ ದಟ್ ರೂಟ್ ಡೆವಲಪ್ಸ್ ಫ್ರಮ್ ಇಲಾಂಗೇಷನ್ ಆಫ್ ರ್ಯಾಡಿಕಲ್. ಈ ಪಾಯಿಂಟ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ದಿ ರೂಟ್ ಈಸ್ ಆನ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಆ್ಯಂಡ್ ದೇ ಆರ್ ಡೆವಲಪ್ಡ್ ಫ್ರಮ್ ಇಲಾಂಗೇಷನ್ ಆಫ್ ರ್ಯಾಡಿಕಲ್ ಆಫ್ ದಿ ಎಂಬ್ರಿಯೋ. ಎಂಬ್ರಿಯೋದ ರ್ಯಾಡಿಕಲ್ ಮೂಲಕ ಫಾರ್ಮ್ ಆಗೋದು ಯಾರು, ರೂಟ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಲ್ರೆಡಿ ನಿಮಗೆ ಫಸ್ಟ್ ಪಾಯಿಂಟ್ ಗೊತ್ತಿದೆ, ದ ರೂಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಆ್ಯಂಡ್ ದಟ್ ರೂಟ್ ಈಸ್ ಡೆವಲಪ್ಡ್ ಫ್ರಮ್ ಇಲಾಂಗೇಷನ್ ಆಫ್ ರ್ಯಾಡಿಕಲ್ ಆಫ್ ದಿ ಎಂಬ್ರಿಯೋದಿಂದ ಏನಾಗಿರುತ್ತೆ, ಫಾರ್ಮೇಷನ್ ಆಗುತ್ತೆ. ವೆನ್ ಯು ಅಬ್ಸರ್ವ್ ದಿ ರೂಟ್, ಯಾಕೆ ಇಲ್ಲಿ ರೂಟ್ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ರೂಟ್ನ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಗಿ ಫಾರ್ಮ್ ಮಾಡ್ತೀವಿ. ಆ ಡಿಫ್ರೆಂಟ್ ಟೈಪ್ಸ್ ಯಾವುದು ಅಂದರೆ ಟೈಪ್ಸ್ ಆಫ್ ರೂಟ್ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಟ್ಯಾಪ್ ರೂಟ್, ಫೈಬ್ರಸ್ ರೂಟ್, ಅಡ್ವೆಂಟಿಷಿಯಸ್ ರೂಟ್ಸ್ ಅಂತೇಳಿ ಕರಿತೀವಿ. ವಿ ಹ್ಯಾವ್ ಟು ಸಿ 3 ಟೈಪ್ಸ್ ಆಫ್ ರೂಟ್. ಒನ್ ಈಸ್ ಟ್ಯಾಪ್ ರೂಟ್, ಸೆಕೆಂಡ್ ಒನ್ ಈಸ್ ಫೈಬ್ರಸ್ ರೂಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಅಡ್ವೆಂಟಿಷಿಯಸ್ ರೂಟ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಏನು ಟ್ಯಾಪ್ ರೂಟ್, ಫೈಬ್ರಸ್ ರೂಟ್ ಆ್ಯಂಡ್ ಅಡ್ವೆಂಟಿಷಿಯಸ್ ರೂಟ್ಸ್ ಅಂದರೆ, ಈಗ ಫಸ್ಟ್ ಒನ್ ಇದೆ ಟ್ಯಾಪ್ ರೂಟ್. ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಫೋಟೋಗ್ರಫಿ. ದಿ ಫಸ್ಟ್ ಒನ್ ಈಸ್ ಟ್ಯಾಪ್ ರೂಟ್, ಸೆಕೆಂಡ್ ಒನ್ ಈಸ್ ಫೈಬ್ರಸ್ ರೂಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಅಡ್ವೆಂಟಿಷಿಯಸ್ ರೂಟ್ಸ್. ಟ್ಯಾಪ್ ರೂಟ್ ಮೀನ್ಸ್, ಈಗ ಇದು ಪ್ಲ್ಯಾಂಟ್, ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಈಸ್ ಕನ್ಸಿಡರ್ ಆಸ್ ಎ ರೂಟ್ ಅಂತೇಳಿ ಕರಿತೀವಿ. ದಿ ಶಾರ್ಟ್ ಲಿವ್ಡ್ ಪ್ರೈಮರಿ ರೂಟ್ ಆರ್ ರೀಪ್ಲೇಸ್ಡ್ ಬೈ ನಂಬರ್ ಆಫ್ ರೂಟ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಟ್ಯಾಪ್ ರೂಟ್ ಅಂತೇಳಿ ಕರಿತೀವಿ. ಶಾರ್ಟ್ ಲಿವ್ಡ್ ಪ್ರೈಮರಿ ರೂಟ್ ವಿಚ್ ಆರ್ ರೀಪ್ಲೇಸ್ಡ್ ಬೈ ನಂಬರ್ ಆಫ್ ರೂಟ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಟ್ಯಾಪ್ ರೂಟ್ ಅಂತೇಳಿ ಕರಿತೀವಿ. ಇದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಈಸ್ ಫೈಬ್ರಸ್ ರೂಟ್. ಫೈಬ್ರಸ್ ರೂಟ್ ಅಂದರೆ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಫೈಬ್ರಸ್ ರೂಟ್ ಅಂದರೆ
the root or the bunches of root which are arises from the base of the stem, that one is considered as fibrous root ಅಂತೇಳಿ ಕರಿತೀವಿ. The bunches of root which are arises from base of the stem, the type of root is considered as fibrous root ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇದು ಸೆಕೆಂಡ್ ಟೈಪ್ ಆಯ್ತು. ನೆಕ್ಸ್ಟ್ ಥರ್ಡ್ ಟೈಪ್, ದಟ್ ಈಸ್ adventitious roots ಅಂತೇಳಿ ಕರಿತೀವಿ. The roots which are developed on parts of the plant. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಪ್ಲಾಂಟ್ ಪಾರ್ಟ್ಸ್ ಅಂತ ಮಾಡಿ, ಪ್ಲಾಂಟ್ ಪಾರ್ಟ್ಸ್ ಇಂದ ರೂಟ್ ಏನಾರ ಅರೈಸ್ ಆಗ್ತಿದೆ ಅಂದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ adventitious root ಅಂತೇಳಿ ಕರಿತೀವಿ. ಇಫ್ ದಿ ರೂಟ್ ವಿಚ್ ಆರ್ ಅರೈಸಸ್ ಫ್ರಮ್ ದಿ ಬ್ರಾಂಚಸ್ ಆಫ್ ದಿ ಪ್ಲಾಂಟ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ adventitious roots ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ತ್ರೀ ಟೈಪ್ಸ್ ಆಫ್ ರೂಟ್. The first one is taproot, second one is fibrous root, and third one is adventitious roots. Taproot means the short-lived primary root is replaced by number of root is considered as a taproot. Okay, the root which are arises from base of the stem which are present in a bunch-like manner, that one is considered as a fibrous root. Again, the root which are arises on the branches of the plant, that one is considered as adventitious root ಅಂತೇಳಿ ಕರಿತೀವಿ. This is about the three types of root: taproot, fibrous root, again third one is adventitious root. Okay, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಮಾಡಿಫಿಕೇಶನ್ ಆಫ್ ರೂಟ್. ಕೆಲವೊಂದು ರೂಟ್ಸ್ ಏನಾಗುತ್ತೆ, ಮಾಡಿಫೈ ಆಗುತ್ತೆ ಫಾರ್ ನಂಬರ್ ಆಫ್ ಪರ್ಪಸ್. ಇಲ್ಲಿ ನೋಡಿ ನಾವು ಒಂದು ತ್ರೀ ಟೈಪ್ ತಗೊಂಡಿದ್ದೀವಿ. ಫಸ್ಟ್ ಒನ್ ಪ್ರಾಪ್ ರೂಟ್, ಸೆಕೆಂಡ್ ಒನ್ ನಿಮೆಟೋಫೋರ್ಸ್, ಅಂಡ್ ಥರ್ಡ್ ಒನ್ ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಓಕೆ, ಪ್ರಾಪ್ ರೂಟ್, ನಿಮೆಟೋಫೋರ್ ಆ್ಯಂಡ್ ಸ್ಟೋರೇಜ್ ರೂಟ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ನಾವು ಇದಕ್ಕೆ ಇನ್ನೂ ಒಂದು ನೇಮ್ ಕೊಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲೇನು ಥರ್ಡ್ ಫೋಟೋಗ್ರಫಿ ಕಾಣಿಸ್ತಿದೆ, ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಸಮ್ ಆಫ್ ದಿ ರೂಟ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಆಫ್ ದಿ ಮೆಟೀರಿಯಲ್, ದಟ್ ಟೈಪ್ ಆಫ್ ರೂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಅಂದರೆ ಕೆಲವೊಂದು ರೂಟ್ಸ್ ಏನು ಮಾಡುತ್ತೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಸ್ಟೋರೇಜ್ ಆಫ್ ದಿ ಫುಡ್ ಮೆಟೀರಿಯಲ್, ದಟ್ ಟೈಪ್ ಆಫ್ ರೂಟ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ನಿಮಗೆ ಎಕ್ಸಾಂಪಲ್ ಇದೆ ಸ್ಟೋರೇಜ್ ರೂಟಿಗೆ. ಯಾವುದಾದ್ರು ಎಕ್ಸಾಂಪಲ್ ಅಂದರೆ ರ್ಯಾಡಿಶ್, ಬೀಟ್ರೂಟ್, ಕ್ಯಾರೆಟ್ ಆರ್ ಎಕ್ಸಾಂಪಲ್ ಫಾರ್ ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಅಂದರೆ ಈ ರೂಟ್ ಏನಕ್ಕೆ ಹೆಲ್ಪ್ ಮಾಡ್ತಿದೆ ಮಾಡಿಫಿಕೇಶನ್ ಆಗಿ, ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಪರ್ಪಸ್ಗೆ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ದ ಟೈಪ್ ಆಫ್ ರೂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಟೋರೇಜ್ ರೂಟ್ ಅಂತೇಳಿ ಕರಿತೀವಿ. ಇದು ಒಂದಾಯ್ತು. ಸೆಕೆಂಡ್ ಒನ್ ಪ್ರಾಪ್ ರೂಟ್ ನೋಡ್ತೀವಿ. ಬ್ಯಾನಿನ್ ಟ್ರೀನ ಅಬ್ಸರ್ವ್ ಮಾಡ್ತೀರಲ್ಲ, ನಿಮಗೆ ಫೋಟೋಗ್ರಫಿ ಕಾಣಿಸ್ತಾ ಇದೆ. ಓಕೆ, ಪ್ರಾಪ್ ರೂಟ್ ಅಂದ್ಕೊಂಡ್ರೆ ದಿ ರೂಟ್ ವಿಚ್ ಆರ್ ಅರೈಸಸ್ ಫ್ರಮ್ ದಿ ಬ್ರಾಂಚಸ್ ಆಫ್ ದಿ ಪ್ಲಾಂಟ್. ಬ್ರಾಂಚಸ್ ಆಫ್ ದಿ ಪ್ಲಾಂಟ್ ಇಂದ ಏನಾಗುತ್ತೆ, ರೂಟ್ ಅರೈಸ್ ಆಗುತ್ತೆ. ಆ್ಯಂಡ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಮೆಕ್ಯಾನಿಕಲ್ ಸಪೋರ್ಟ್. those root which are helpful for the mechanical support, the type of root is considered as a prop root ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಏನು ಬ್ರಾಂಚಸ್ ಆಫ್ ದಿ ರೂಟ್ ಇಂದ ಅರೈಸ್ ಆಗಿದೆ, ಪ್ಲಾಂಟ್ ಇಂದ ಅರೈಸ್ ಆಗಿದೆ ರೂಟು, ದಟ್ ರೂಟ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಮೆಕ್ಯಾನಿಕಲ್ ಸಪೋರ್ಟಿಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ರಾಪ್ ರೂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ನಿಮೆಟೋಫೋರ್ಸ್. ಎಸ್ಪೆಷಲಿ ಮ್ಯಾಂಗ್ರೂವ್ ಪ್ಲಾಂಟೇಶನ್ ಅಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ನಿಮೆಟೋಫೋರ್ಸ್ ಅಂತೇಳಿ ಕರಿತೀವಿ. ಮ್ಯಾಂಗ್ರೂವ್ ಪ್ಲಾಂಟೇಶನ್ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಸಾಲ್ಟ್ ಅಥವಾ ಸಲೈನಿಟಿ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಪ್ಲಾಂಟ್ ಡೆವಲಪ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮ್ಯಾಂಗ್ರೂವ್ ಪ್ಲಾಂಟೇಶನ್ಸ್ ಅಂತೇಳಿ ಕರಿತೀವಿ. ಅಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ರೂಟ್ ಸಿಸ್ಟಮ್ ಯಾವುದು ಅಂದರೆ ನಿಮೆಟೋಫೋರ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಯಾವ ಥರ ಅಂದರೆ ನೋಡಿ ನಿಮಗೆ ಫೋಟೋಗ್ರಫೀಸಲ್ಲಿ ಕಾಣಿಸ್ತಾ ಇದೆ, ದಿ ರೂಟ್ ವಿಚ್ ಇಸ್ ಕಮ್ ಔಟ್ಸೈಡ್ ದಿ ಸಾಯಿಲ್. ಸಾಯಿಲಿಂದ ಹೊರಗಡೆ ಬಂದಿದೆ ಆ್ಯಂಡ್ ದಟ್ ರೂಟ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ರೆಸ್ಪಿರೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದ ಟೈಪ್ ಆಫ್ ರೂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ನಿಮೆಟೋಫೋರ್ಸ್ ಅಂತೇಳಿ ಕರಿತೀವಿ. ದೋಸ್ ರೂಟ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಿ ರೆಸ್ಪಿರೇಷನ್, ದ ಟೈಪ್ ಆಫ್ ರೂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ನಿಮೆಟೋಫೋರ್ಸ್ ಅಂತೇಳಿ ಕರಿತೀವಿ. ಅಗೇನ್ ಸಮ್ ಆಫ್ ದಿ ರೂಟ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಪರ್ಪಸ್, ಸ್ಟೋರೇಜ್ ರೂಟ್. ಸಮ್ ಆಫ್ ದೆಮ್ ಆರ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಮೆಕ್ಯಾನಿಕಲ್ ಸಪೋರ್ಟ್, ಪ್ರಾಪ್ ರೂಟ್ ಅಂತೇಳಿ ಕರಿತೀವಿ. ಇಲ್ಲಿ ಟೋಟಲಿ ಈ ಸ್ಲೈಡಲ್ಲಿ ನೋಡಿದ್ದು ಒನ್ ಇಸ್ ಪ್ರಾಪ್ ರೂಟ್, ಸೆಕೆಂಡ್ ಒನ್ ಇಸ್ ನಿಮೆಟೋಫೋರ್ಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಸ್ಟೋರೇಜ್ ರೂಟ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಬ್ಸರ್ವ್ ಮಾಡಿದ್ರೆ ಈಗ ನೋಡಿ ಈ ಸ್ಲೈಡಲ್ಲಿ ಇದೆ. Modification of root. Roots are modified for support, storage of food and respiration. Okay, ಇಲ್ಲಿ ನೋಡಿ for support, prop root in banyan tree, mechanical support.
stilt root in maize and sugarcane, which is also helpful for supporting. ಓಕೆ, ನಾನು ಅಲ್ಲಿ ಒಂದು ಫೋಟೋಗ್ರಫಿ ತೋರಿಸಿದೆ ಬ್ಯಾನಿಯನಿಂದು. ಅದೇ ಥರ ಸ್ಟಿಲ್ಟ್ ರೂಟ್ಸ್ ಯಾವುದ್ರಲ್ಲಿ ಇರುತ್ತೆ, ಮೈಸ್ ಆ್ಯಂಡ್ ಶುಗರ್ ಕೇನಲ್ಲಿ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಫಾರ್ ರೆಸ್ಪಿರೇಷನ್, ನಿಮೆಟೋಫೋರ್ಸ್ ಇನ್ ರೈಸೋಪೋರಾ, ನಿಮೆಟೋಫೋರ್ ಇನ್ ರೈಸೋಪೋರಾ ಎಸ್ಪೆಷಲಿ ಎಲ್ಲಿ ಮ್ಯಾಂಗ್ರೋವ್ ಪ್ಲಾಂಟೇಶನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಫಾರ್ ಸ್ಟೋರೇಜ್ ಪರ್ಪಸ್ಗೆ ಕೆಲವೊಂದು ರೂಟ್ಸ್ ಇದೆ ಅಲ್ಲಿ ನೋಡಿ. ಫ್ಯೂಸಿಫಾರ್ಮ್ ರೂಟ್ಸ್ ರ್ಯಾಡಿಶ್, ನ್ಯಾಪಿಫಾರ್ಮ್ ರೂಟ್ಸ್ turnip, conical roots carrot. These are the roots which are completely modified for the storage purpose. ಅದನ್ನು ನಾವೇನಂತ ಕರಿತೀವಿ, ಸ್ಟೋರೇಜ್ ಆಫ್ ಫುಡ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಮಾಡಿಫಿಕೇಶನ್ ಆಫ್ ರೂಟ್ ಅಂತೇಳಿ ಕರಿತೀವಿ. ಈಗ ನಮ್ಮ ಮಾರ್ಫಾಲಜಿಲಿ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಯಾವುದು ಫಸ್ಟ್ ಪಾರ್ಟು, ದಟ್ ಈಸ್ ರೂಟ್ ಅಂತ ಕೂಡಲೇ ನಿಮಗೆ ಗೊತ್ತಿದೆ, ಟೈಪ್ಸ್ ಆಫ್ ರೂಟ್ ನೆನಪಲ್ಲಿ ಇಟ್ಕೋಬೇಕು. ಟ್ಯಾಪ್ ರೂಟ್, ಫೈಬ್ರಸ್ ರೂಟ್, ಅಡ್ವೆಂಟಿಷಿಯಸ್ ರೂಟ್ಸ್. ಅದೇ ಥರ ಮಾಡಿಫಿಕೇಷನಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳೋದಾರೆ, the roots are modified for support, storage of food and respiration purpose ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆ, ಈಗ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ, ದಿ ಸೆಕೆಂಡ್ ಒನ್ ಈಸ್ ಸ್ಟೆಮ್. ಈಗ ಸ್ಟೆಮ್ ಅಂದ ಕೂಡಲೇ ನಾವು ಬರೆಯುವಂಥ ಪಾಯಿಂಟ್ ಏನು ಅಂದರೆ, ಸ್ಟೆಮ್ ಈಸ್ ದಿ ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಯಾಕಂದ್ರೆ ನಾವು ಬರಿತಾ ನೋಡಿ, ಆಗಲೇ ರೂಟ್ ಹೇಳಿದ್ರಿ, ದಿ ರೂಟ್ ಈಸ್ ಅನ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಆ್ಯಂಡ್ ದಿ ಸ್ಟೆಮ್ ಈಸ್ ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಅಂತೇಳಿ ಕರಿತೀವಿ. ಆ್ಯಂಡ್ ಸ್ಟೆಮ್ ಡೆವಲಪ್ ಫ್ರಮ್, ಯಾವುದರಿಂದ ಡೆವಲಪ್ ಆಗುತ್ತೆ, ಪ್ಲ್ಯೂಮ್ಯೂಲ್ ಆಫ್ ದಿ ಎಂಬ್ರಿಯೋದಿಂದ ಡೆವಲಪ್ ಆಗುತ್ತೆ. ಆಗಲೇ ರೂಟ್ ಬರೀತಾ, ದ ರೂಟ್ ವಿಚ್ ಆರ್ ಡೆವಲಪ್ಡ್ ಫ್ರಮ್ ರ್ಯಾಡಿಕಲ್ ಆಫ್ ದಿ ಎಂಬ್ರಿಯೋದಿಂದ ಏನಾಯಿತು, ಡೆವಲಪ್ ಆಯಿತು. ಬಟ್ ದಿ ಸ್ಟೆಮ್ ಡೆವಲಪ್ಸ್ ಫ್ರಮ್ ಪ್ಲ್ಯೂಮ್ಯೂಲ್ ಆಫ್ ದಿ ಎಂಬ್ರಿಯೋದಿಂದ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಇಟ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಫೀಚರ್, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. And it bears nodes and internodes. The stem bears nodes and internodes ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. From the nodes we have to see the formation of leaves ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. In between the nodes that portion is considered as internodes ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, the aerial part of the stem is considered as ಸ್ಟೆಮ್ ಅಂತೇಳಿ ಕರಿತೀವಿ. ಪ್ಲಾಂಟಿನ ಏರಿಯಲ್ ಪಾರ್ಟ್ನ ಸ್ಟೆಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ದಟ್ ಸ್ಟೆಮ್ ಈಸ್ ಡೆವಲಪ್ ಫ್ರಮ್ ಪ್ಲ್ಯೂಮ್ಯೂಲ್ ಆಫ್ ದಿ ಎಂಬ್ರಿಯೋದಿಂದ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅಗೈನ್ ದಿ ಸ್ಟೆಮ್ ಕಂಟೈನ್ ನೋಟ್ಸ್ ಆ್ಯಂಡ್ ಇಂಟರ್ ನೋಟ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ದಾರೆ ಮಾಡಿಫಿಕೇಶನ್ ಆಫ್ ಸ್ಟೆಮ್. ರೂಟಲ್ಲಿ ಮಾತ್ರ ಮಾಡಿಫಿಕೇಶನ್ಸ್ ಇರಲ್ಲ, ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಸ್ಟೆಮ್ಮಲ್ಲೂ ನಾವೇನು ಮಾಡ್ತೀವಿ, ಮಾಡಿಫಿಕೇಶನ್ ಅಬ್ಸರ್ವ್ ಮಾಡ್ತೀವಿ. ಯಾವ ಥರದ ಮಾಡಿಫಿಕೇಶನ್ ನೋಡಿ, ಇಲ್ಲಿ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ಲಿ ಸ್ಟೋರೇಜ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನಿಮಗೆ ಜಿಂಜರ್ ಇದೆ, ಪೊಟ್ಯಾಟೊ ಅಬ್ಸರ್ವ್ ಮಾಡ್ತಿದ್ದೀರಾ. ದೀಸ್ ಆರ್ ಕಂಪ್ಲೀಟ್ಲಿ ಎಕ್ಸಾಂಪಲ್ ಫಾರ್ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ಗೆ ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ. ಆ್ಯಂಡ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದು ಒಂದು ಮಾಡಿಫಿಕೇಶನ್ ಆಯಿತು, ಯಾವುದು, ಸ್ಟೆಮ್ ಮಾಡಿಫಿಕೇಶನ್. ಅಗೇನ್ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಒನ್ನಲ್ಲಿ ನೋಡಿ ಸ್ಟೆಮ್ ಇದೆ. ಅಗೇನ್ ವಿ ಹ್ಯಾವ್ ಟು ಸಿ ದಿ ಟೆಂಡ್ರಿಲ್ ಕಾಣಿಸಿದೆ. ಸಮ್ ಆಫ್ ದಿ ಸ್ಟೆಮ್ ವಿಚ್ ಆರ್ ಮಾಡಿಫೈಡ್ ದಿ ಸ್ಪೈರಲ್ ಲೈಕ್ ಅರೇಂಜ್ಮೆಂಟ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟೆಂಡ್ರಿಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದೀಸ್ ಟೆಂಡ್ರಿಲ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಕ್ಲೈಂಬಿಂಗ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದು ಸಹ ಕೆಲವೊಂದು ಸ್ಟೆಮ್ಮಲ್ಲಿ ಮಾಡಿಫಿಕೇಶನ್ ಅಬ್ಸರ್ವ್ ಮಾಡ್ತೀರ. ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ವಿ ಹ್ಯಾವ್ ಟು ಸಿ ದಿ ಸ್ಪೈನ್ಸ್. ಇನ್ ಸಮ್ ಆಫ್ ದಿ ಪ್ಲಾಂಟ್ಸ್ ವಿ ಹ್ಯಾವ್ ಟು ಸಿ ದಿ ಆಕ್ಸಿಲರಿ buds ಆಫ್ ದಿ ಸ್ಟೆಮ್ ವಿಚ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಆ್ಯಂಡ್ ದೀಸ್ ಸ್ಪೈನ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಪ್ರೊಟೆಕ್ಷನ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದನ್ನು ನಾವು ಕೆಲವೊಂದು ಸಿಟ್ರಸ್ ಪ್ಲಾಂಟಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಥರ್ಡ್ ಒನ್ ಆಯಿತು ಮಾಡಿಫಿಕೇಶನಲ್ಲಿ. ಅದೇ ಥರ ಫೋರ್ತ್ ಒನ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ರೂಟ್ಸ್ ವಿಚ್ ಆರ್ ಅರೈಸಸ್ ಫ್ರಮ್ ದಿ ನೋಟ್ಸ್. ಕೆಲವೊಂದು ಸ್ಟೆಮ್ಮಿನ ನೋಟ್ಸ್ ಮೂಲಕ ಏನಾಗುತ್ತೆ, ರೂಟ್ಸ್ ಅರೈಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಮಾಡಿಫಿಕೇಶನ್ ಆಫ್ ಸ್ಟೆಮ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ. ಅದೇ ಥರ ನೀವು ಒಪನ್ಶಿಯಾ ಅಂತ ಕೇಳಿರ್ಬೋದು. ಒಪನ್ಶಿಯಾದಲ್ಲಿ ಏನಾಗುತ್ತೆ, the stem which is completely flat and they are mainly play in the photosynthesis ಏನು ಮಾಡುತ್ತೆ, ತನ್ನ ಫಂಕ್ಷನ್ ಕ್ಯಾರಿ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಸ್ಟೆಮ್ ಮಾಡಿಫಿಕೇಶನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ಸಿಕ್ತು, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಪರ್ಪಸ್. ಸ್ಪೈನ್ಸ್ tendrils ನೋಡಿದ್ರಿ, ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಕ್ಲೈಂಬಿಂಗ್ ಪರ್ಪಸ್. In some stem we have to see the spines which gives completely protection. In some stem the node region produces roots ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ
ಸ್ಟೆಮ್ ಮಾಡಿಫಿಕೇಶನ್. ಈಗ ಸೆಕೆಂಡ್ ಪಾರ್ಟ್ ಆಯಿತು ಮಾರ್ಫಾಲಜಿಲಿ. ನೆಕ್ಸ್ಟ್ ಥರ್ಡ್ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟೇ, ಇಟ್ ಈಸ್ ನಥಿಂಗ್ ಬಟ್ ಲೀಫ್. ಈಗ ಲೀಫ್ ಅಂದ ಕೂಡಲೇ ನೋಡಿ, ಇಲ್ಲಿ ಇಂಪಾರ್ಟೆಂಟಾಗಿ ತುಂಬ ಕಂಟೆಂಟ್ಸ್ ಬರುತ್ತೆ. ಒನ್ ಬೈ ಒನ್ ನಿಧಾನಕ್ಕೆ ನೀಟಾಗಿ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಲ್ಲ. ಈಗ ಫಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರೆ ಲೀಫ್ ಅಂದ ಕೂಡಲೇ ನಮ್ಮ ಮೈಂಡಲ್ಲಿ ರೈಸ್ ಆಗುವಂಥ ಫಸ್ಟ್ ಆನ್ಸರ್ ಏನು ಅಂದರೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫೋಟೋಸಿಂಥಸಿಸ್ ಆ್ಯಂಡ್ ದೇ ಆರ್ ಪ್ರೆಸೆಂಟ್ ಇನ್ ಗ್ರೀನ್ ಇನ್ ಕಲರೇಷನ್ಸ್ ಅಂತೇಳಿ ಬರಿತೀವಿ. ಆಲ್ಮೋಸ್ಟ್ ನಿಮ್ಮ ಪ್ರೈಮರಿಯಿಂದನೂ ಕೇಳ್ಕೊಂಬಂದಿರ. ಲೀಫ್ ಅಂದ ಕೂಡಲೇ ಫಸ್ಟ್ ಬರೆಯುವಂಥ ಆನ್ಸರ್, ಸರ್ ನನಗೆ ಗೊತ್ತು ಆನ್ಸರ್, ಇಟ್ ಈಸ್ ಇನ್ ಗ್ರೀನ್ ಇನ್ ಕಲರೇಷನ್ ಆ್ಯಂಡ್ ಮೈನ್ಲಿ ಹೆಲ್ಪ್ಫುಲ್ ಫಾರ್ ಫೋಟೋಸಿಂಥಸಿಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇಲ್ಲಿ ಪಾಯಿಂಟ್ ಆ್ಯಡ್ ಮಾಡಿದ್ರೆ ಲೀಫಿಗೆ ಡೆವಲಪ್ ಫ್ರಮ್, ಎಲ್ಲಿ ಡೆವಲಪ್ ಆಗುತ್ತೆ, ಶೂಟಲ್ಲಿ ಡೆವಲಪ್ ಆಗುತ್ತೆ ಆಫ್ ಅಪಿಕಲ್ ಮೆರಿಸ್ಟಮ್. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಲೀಫ್ ಡೆವಲಪ್ಸ್ ಫ್ರಮ್ ಶೂಟ್ ಅಪಿಕಲ್ ಮೆರಿಸ್ಟಮಲ್ಲಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಆ್ಯಂಡ್ ಫ್ಲ್ಯಾಟೆಂಡ್ ಗ್ರೀನ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ದಿ ಫುಡ್ ಬೈ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ಗೆ ಮೇಯ್ನಾಗಿ ಸಪೋರ್ಟ್ ಮಾಡಿದೆ ಯಾರು, ಲೀಫ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆ, ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿರುವಂಥ ಪಾಯಿಂಟ್. ಲೀಫ್ ಡೆವಲಪ್ಸ್ ಫ್ರಮ್ ಶೂಟ್ ಅಪಿಕಲ್ ಮೆರಿಸ್ಟಮ್, ಫ್ಲ್ಯಾಟೆಂಡ್ ಗ್ರೀನ್ ಸ್ಟ್ರಕ್ಚರ್, ಮ್ಯಾನುಫ್ಯಾಕ್ಚರ್ ದಿ ಫುಡ್ ಬೈ ಫೋಟೋಸಿಂಥಸಿಸ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ಫುಡ್ ಏನು ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ದಿ ಎಂಟೈರ್ ಲೀಫ್ ಹ್ಯಾಸ್ 3 ಪೋರ್ಷನ್. ದಿ ಫಸ್ಟ್ ಒನ್ ಯಾವುದು ಅಂದರೆ ಲೀಫ್ ಬೇಸ್, ಲೀಫ್ ಬೇಸ್. ಸೆಕೆಂಡ್ ಒನ್ ಪೀಟಿಯೋಲ್ ಆ್ಯಂಡ್ ಥರ್ಡ್ ಒನ್ ಲ್ಯಾಮಿನಾ ಅಂತೇಳಿ ಕರಿತೀವಿ. ದಿ ಎಂಟೈರ್ ಲೀಫ್ ಈಸ್ ಡಿವೈಡೆಡ್ ಇಂಟು ಲೀಫ್ ಬೇಸ್, ಪೀಟಿಯೋಲ್ ಆ್ಯಂಡ್ ಥರ್ಡ್ ಒನ್ ಲ್ಯಾಮಿನಾ ಅಂತೇಳಿ ಕರಿತೀವಿ. ಓಕೆ, ಲೀಫ್ ಬೇಸ್, ಪಿಟಿಯೋಲ್, ಲ್ಯಾಮಿನಾ. ಈಗ ಒನ್ ಬೈ ಒನ್ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳೋದಾರೆ, ಫಸ್ಟ್ ಒನ್ ನೋಡಿ, ಅಬ್ಸರ್ವ್ ಮಾಡಿ. ವೆನ್ ದಿ ಲೀಫ್ ಈಸ್ ಅಟ್ಯಾಚಸ್ ಟು ದಿ ಸ್ಟೆಮ್ ಪಾರ್ಟ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಲೀಫ್ ಬೇಸ್ ಅಂತೇಳಿ ಕರಿತೀವಿ. ಲೀಫು ಯಾವಾಗ ಸ್ಟೆಮ್ಮಿಗೆ ಬಂದು ಅಟ್ಯಾಚ್ ಆಗಿರುತ್ತೆ, ದಟ್ ಬೇಸಲ್ ಪೋರ್ಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ಲೀಫ್ ಬೇಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಆಫ್ ಲೀಫ್ ಈಸ್ ಕನ್ಸಿಡರ್ ಆಸ್ ಪಿಟಿಯೋಲ್ ಅಂತ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಎರಡು ಪೋರ್ಷನ್ ಆಯಿತು. ಫಸ್ಟ್ ಒನ್ ಈಸ್ ಲೀಫ್ ಬೇಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪಿಟಿಯೋಲ್. ಓಕೆ, ದಿ ಥರ್ಡ್ ಒನ್ ಈಸ್ ಲ್ಯಾಮಿನಾ. ದಿ ಗ್ರೀನ್ expanded portion of the leaf is considered as lamina ಅಂತೇಳಿ ಕರಿತೀವಿ. The green expanded portion of the leaf is considered as a lamina ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. and this lamina which contain veins and veinlets ಏನಾಗಿರುತ್ತೆ, ಇದರಲ್ಲಿ ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ, veins and veinlets which are present on lamina. Again, the sum of the vein which present mid, which is completely prominent, that one is considered as mid rib ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಥರ್ಡ್ ಪೋರ್ಷನ್ ಲ್ಯಾಮಿನಾ. ಲ್ಯಾಮಿನಾ ಅಂದ್ಕೊಳ್ಳೆ ದಿ ಎಕ್ಸ್ಪ್ಯಾಂಡೆಡ್ ದಿ ಗ್ರೀನ್ ಪೋರ್ಷನ್ ಆಫ್ ದಿ ಲೀಫ್ ಈಸ್ ಕನ್ಸಿಡರ್ ಆಸ್ ಲ್ಯಾಮಿನಾ ಅಂತೇಳಿ ಕರಿತೀವಿ. ಆ್ಯಂಡ್ ದಟ್ ಲ್ಯಾಮಿನಾ ವಿಚ್ ಕಂಟೈನ್ ವೈನ್ಸ್ ಆ್ಯಂಡ್ ವೈನ್ಲೆಟ್ಸ್ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಓಕೆ, ಇದರಲ್ಲಿ ದಿ ಒನ್ ವೈನ್ ವಿಚ್ ಇಸ್ ಕಂಪ್ಲೀಟ್ಲಿ ಪ್ರಾಮಿನೆಂಟ್ಲಿ ಪ್ರೆಸೆಂಟ್ ಅಟ್ ದಿ ಮಿಡ್ ರೀಜನ್, that one is considered as a mid rib ಅಂತೇಳಿ ಕರಿತೀವಿ. This is about the leaf. The leaf contain 3 portion: leaf base, petiole, lamina. Okay, leaf base ಅಂದ್ರೆ ಗೊತ್ತಾಗಿದೆ, petiole ಅಂದ್ರೆ ಗೊತ್ತಾಗಿದೆ, lamina ಅಂದ್ರೆ ಗೊತ್ತಾಗಿದೆ. ನೀಟಾಗಿ ಏನು ಮಾಡಿ, ಇದೊಂದು ಡಯಾಗ್ರಾಮ್ ಬರ್ಕೊಡಿ. ಡಯಾಗ್ರಾಮ್ ಬರ್ಕೊಂಡು ಲೇಬಲಿಂಗ್ನ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಓಕೆ, ಡಯಾಗ್ರಾಮ್ ನೋಟ್ ಮಾಡ್ಕೊಂಡ್ರಲ್ವಾ, ಯಾಕಂದರೆ ಲೀಫು ಅದರ ಓರಿಯೆಂಟೆಡ್. ನೆಕ್ಸ್ಟ್ ನಾವೇನು ಮಾಡ್ಬೋದು, ಕೆಲವೊಂದು ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡ್ತೀವಿ. ಹಾಗಾಗಿ ನಿಮಗೆ ಲೀಫ್ ಅಂದ ಕೂಡಲೇ ಲೀಫ್ ಬೇಸ್, ಪಿಟಿಯೋಲ್, ಲ್ಯಾಮಿನಾ ಇದಿಷ್ಟು ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಟೈಪ್ಸ್ ಆಫ್ ಲೀಫ್. ಟೈಪ್ಸ್ ಆಫ್ ಲೀಫ್ ಅಂದ ಕೂಡಲೇ ನೋಡಿ, ಎರಡು ಟೈಪ್ ಆಫ್ ಲೀಫ್ನ ಇಂಡಿಕೇಟ್ ಮಾಡಿದ್ದೀವಿ. ಒನ್ ಈಸ್ ಸಿಂಪಲ್ ಲೀಫ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಲೀಫ್ ಅಂತೇಳಿ ಕರಿತೀವಿ. ಓಕೆ, ಟೈಪ್ಸ್ ಆಫ್ ಲೀಫಲ್ಲಿ ದಿ ಒನ್ ಈಸ್ ಸಿಂಪಲ್ ಲೀಫ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಲೀಫ್ ಅಂತೇಳಿ ಕರಿತೀವಿ.
ಆ ಎರಡಕ್ಕೂ ನೋಡಿ ಫೋಟೋಗ್ರಫಿ ಇದೆ. ದಿ ಫಸ್ಟ್ ಒನ್ ಈಸ್ ಸಿಂಪಲ್ ಲೀಫ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಲೀಫ್. ಎರಡಕ್ಕೂ ಒಂದೊಂದು ಲೈನಲ್ಲಿ ಮೀನಿಂಗ್ ಇದೆ ನೋಡಿ. ಸಿಂಪಲ್ ಲೀಫ್ ಮೀನ್ಸ್ ಸಿಂಗಲ್ ಲೀಫ್ ಬ್ಲೇಡ್. ಕಾಂಪೌಂಡ್ ಲೀಫ್ ಮೀನ್ಸ್ ಲೀಫ್ ಹ್ಯಾಸ್ ನಂಬರ್ ಆಫ್ ಲೀಫ್ಲೆಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಕಾಂಪೌಂಡ್ ಲೀಫ್ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಸಿಂಪಲ್ ಲೀಫ್ ಅಂದರೆ ಇಫ್ ದಿ ಲ್ಯಾಮಿನಾ ಈಸ್ ಎಂಟೈರ್, ಇಫ್ ದಿ ಲ್ಯಾಮಿನಾ ಈಸ್ ಎಂಟೈರ್, ದ ಟೈಪ್ ಆಫ್ ಲೀಫ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಪಲ್ ಲೀಫ್ ಅಂತೇಳಿ ಕರಿತೀವಿ. ಇಫ್ ದಿ ಲ್ಯಾಮಿನಾ ಈಸ್ ಎಂಟೈರ್ ಆ್ಯಂಡ್ ದ ಟೈಪ್ ಆಫ್ ಲೀಫ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಿಂಪಲ್ ಲೀಫ್. ಅದೇ ಥರ ಕಾಂಪೌಂಡ್ ಲೀಫ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಓಕೆ, ಇಲ್ಲಿ ನೋಡಿ ಇದು ಕಾಂಪೌಂಡ್ ಲೀಫ್. ಕಾಂಪೌಂಡ್ ಲೀಫಲ್ಲಿ ಇಂಡಿಕೇಟ್ ಮಾಡ್ತಾ ಅಲ್ಲಿ ನೋಡಿ ಲೀಫ್ ಹ್ಯಾಸ್ ನಂಬರ್ ಆಫ್ ಲೀಫ್ಲೆಟ್ಸ್, ದಿ ಇನ್ಸಿಷನ್ ವಿಚ್ ಟಚಸ್ ದಿ ಮಿಡ್ರಿಬ್, incision which touches the midrib and they produces number of leaflets, that one is considered as compound leaf ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ the incision which touches the midrib, incision touches the midribs and they produces number of leaflets. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ದಿಸ್ ಟೈಪ್ ಆಫ್ ಲೀಫ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಾಂಪೌಂಡ್ ಲೀಫ್ ಅಂತೇಳಿ ಕರಿತೀವಿ. ಇಲ್ಲಿ ಫಸ್ಟ್ ಒನ್ ಸಿಂಪಲ್ ಲೀಫ್ ಅಂದರೆ ಇಫ್ ದಿ ಲ್ಯಾಮಿನಾ ಈಸ್ ಎಂಟೈರ್, ದ ಟೈಪ್ ಆಫ್ ಲೀಫ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಿಂಪಲ್ ಲೀಫ್ ಅಂತೇಳಿ ಕರಿತೀವಿ. ಕಾಂಪೌಂಡ್ ಲೀಫ್ ಮೀನ್ಸ್ ದಿ ಇನ್ಸಿಷನ್ ಟಚಸ್ ದಿ ಮಿಡ್ರಿಬ್, ಇನ್ಸಿಷನ್ ಟಚಸ್ ದಿ ಮಿಡ್ರಿಬ್, ಮಿಡ್ರಿಬ್ಗೆ ಟಚ್ ಆಗುತ್ತೆ ಆ್ಯಂಡ್ ದ ಪ್ರೊಡ್ಯೂಸಸ್ ನಂಬರ್ ಆಫ್ ಲೀಫ್ಲೆಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಕಾಂಪೌಂಡ್ ಲೀಫ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಟೂ ಟೈಪ್ಸ್ ಆಫ್ ಲೀಫ್. ಒನ್ ಈಸ್ ಸಿಂಪಲ್ ಲೀಫ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಕಾಂಪೌಂಡ್ ಲೀಫ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಟೈಪ್ಸ್ ಆಫ್ ಲೀಫ್ ಅಂದ್ಕೂಡಲೇ ಒನ್ ಈಸ್ ಸಿಂಪಲ್ ಲೀಫ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಕಾಂಪೌಂಡ್ ಲೀಫ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ, ಆ ಪಾಯಿಂಟ್ ಬರ್ಕೊಂಡು ಕೂಡಲೇ ಅದ್ರ ಕೆಳಗೆ ಏನು ಮಾಡಿ ಎರಡು ಡಯಾಗ್ರಾಮ್ನ ಏನು ಮಾಡಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಟೈಪ್ಸ್ ಆಫ್ ಲೀಫ್ ಆದಮೇಲೆ ದಿ ನೆಕ್ಸ್ಟ್ ಒನ್ ಈಸ್ ವೆನೇಷನ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ವೆನೇಷನ್ ಅಂದ ಕೂಡಲೇ ದಿ ಅರೇಂಜ್ಮೆಂಟ್ ಆಫ್, ಈಗ ಲೀಫ್ ಇದೆ, ಅರೇಂಜ್ಮೆಂಟ್ ಆಫ್ ವೆಯ್ನ್ಸ್ ಆ್ಯಂಡ್ ವೆಯ್ನ್ಲೆಟ್ಸ್ ಇನ್ ದಿ ಲ್ಯಾಮಿನಾ ಆಫ್ ಲೀಫ್ ಈಸ್ ಕನ್ಸಿಡರ್ಡ್ ಆಸ್ ಎ ವೆನೇಷನ್ ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಲೀಫ್ನ ಡಯಾಗ್ರಾಮ್ ಬರಿತಿದ್ದೀರಾ ಅಂದರೆ ಲೀಫ್ ಬೇಸ್, petiole, expanded portion is considered as ಲ್ಯಾಮಿನಾ ಅಂತೇಳಿ ಕರಿತೀವಿ. ಇದಕ್ಕೆ ನೋಡಿ ವೆನೇಷನ್ಗೆ ಏನು ಆನ್ಸರ್ ಬರಿತಿದ್ದೀರಾ, ಲ್ಯಾಮಿನಾ ಅಂದರೆ ನಿಮಗೆ ಗೊತ್ತಿದೆ. ವಾಟ್ ಈಸ್ ಮೀನ್ ದಟ್ ಆಫ್ ಲ್ಯಾಮಿನಾ? ವೆನೇಷನ್ ಮೀನ್ಸ್ ನೋಡಿ ದಿ ಅರೇಂಜ್ಮೆಂಟ್ ಆಫ್ ವೆಯ್ನ್ಸ್, ಅರೇಂಜ್ಮೆಂಟ್ ಆಫ್ ವೆಯ್ನ್ಸ್ ಆ್ಯಂಡ್ ವೆಯ್ನ್ಲೆಟ್ಸ್ ಇನ್ ದಿ ಲ್ಯಾಮಿನಾ ಆಫ್ ಲೀಫ್. ಲ್ಯಾಮಿನಾ ಆಫ್ ಲೀಫಲ್ಲಿ ವೆಯ್ನ್ಸ್ ಮತ್ತು ವೆಯ್ನ್ಲೆಟ್ಸ್ಗಳ ಅರೇಂಜ್ಮೆಂಟ್ನ ಸ್ಟಡಿ ಮಾಡೋದನ್ನ ನಾವೇನಂತ ಕರಿತೀವಿ, ವೆನೇಷನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ವೆನೇಷನ್ಸಲ್ಲಿ ನೋಡಿ ಎರಡು ಟೈಪ್ ಇದೆ. ಒನ್ ಈಸ್ ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ಅನದರ್ ಒನ್ ಈಸ್ ಪ್ಯಾರಲಲ್ ವೆನೇಷನ್ ಅಂತೇಳಿ ಕರಿತೀವಿ. ಓಕೆ, ದಿ ಫಸ್ಟ್ ಟೈಪ್ ಈಸ್ ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ದಿ ಸೆಕೆಂಡ್ ಟೈಪ್ ಈಸ್ ಪ್ಯಾರಲಲ್ ವೆನೇಷನ್. ಈಗ ಫಾರ್ ಎಕ್ಸಾಂಪಲ್ ರೆಟಿಕ್ಯುಲೇಟ್ ವೆನೇಷನ್ ಬರೀತೀರಾ ಅಂದರೆ ಲೀಫ್ ಇದೆ, ಲ್ಯಾಮಿನ ಅಬ್ಸರ್ವ್ ಮಾಡ್ತಿದ್ದೀರಾ, ಮಿಡ್ರಿಬ್ ಇದೆ. If the veinlets which are present in network like manner ಏನಾರ ಪ್ರೆಸೆಂಟ್ ಇತ್ತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ರೆಟಿಕ್ಯುಲೇಟ್ ವೆನೇಷನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ವೈನ್ಲೆಟ್ಸು ಅವ್ರ ವೈನ್ಸ್ನ ಒಬ್ಸರ್ವ್ ಮಾಡ್ತಾ ಹೋದರೆ ವಿಚ್ ಆರ್ ಪ್ರೆಸೆಂಟ್ ಇನ್ ನೆಟ್ವರ್ಕ್ ಲೈಕ್ ಮ್ಯಾನರ್ಲಿ ಪ್ರೆಸೆಂಟ್ ಇತ್ತು ಅಂದರೆ ದ ಟೈಪ್ ಆಫ್ ವೆನೇಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಟಿಕ್ಯುಲೇಟ್ ವೆನೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಪಾಯಿಂಟ್ ನೋಡ್ತಾ, ವೈನ್ಲೆಟ್ಸ್ ಫಾರ್ಮ್ ಎ ನೆಟ್ವರ್ಕ್ ಆಸ್ ಇನ್ ಲೀವ್ಸ್ ಎಸ್ಪೆಷಲಿ ಅಬ್ಸರ್ವ್ಡ್ ಇನ್ ಡೈಕೋಟಿಲಿಡನ್ಸ್ ಪ್ಲಾಂಟ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದ ಟೈಪ್ ಆಫ್ ವೆನೇಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಟಿಕ್ಯುಲೇಟ್ ವೆನೇಷನ್. ಅದೇ ಥರ ಪ್ಯಾರಲಲ್ ವೆನೇಷನ್ ಅಂದರೆ ಲೀಫ್ ಇದೆ, ವೈನ್ಸ್ ಆರ್ ಪ್ಯಾರಲಲಿ ಅರೇಂಜ್ಡ್. ನೀವು ನೋಡಿರ್ತೀರ ನಂಬರ್ ಆಫ್ ಲೀಫು, ಈ ವೈನ್ಸ್ ಏನಾಗುತ್ತೆ ಪ್ಯಾರಲಲ್ ಟು ಈಚ್ ಅದರ್. ದ ಟೈಪ್ ಆಫ್ ವೆನೇಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ಯಾರಲಲ್ ವೆನೇಷನ್ ಅಂತೇಳಿ ಕರಿತೀವಿ. ದಿ ಪ್ಯಾರಲಲ್ ವೆನೇಷನ್ ಈಸ್ ಮೈನ್ಲಿ ಅಬ್ಸರ್ವ್ಡ್ ಇನ್
ಮೊನೊಕಾಟಿಲಿಡನ್ ಪ್ಲಾಂಟ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಒಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಟೂ ಟೈಪ್ಸ್ ಆಫ್ ವೆನೇಷನ್. ಫಸ್ಟ್ ಒನ್ ಇಸ್ ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ದಿ ಸೆಕೆಂಡ್ ಒನ್ ಇಸ್ ಪ್ಯಾರಲಲ್ ವೆನೇಷನ್. ಬಟ್ ಇವೆರಡನ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ವೆನೇಷನ್ ಅಂದರೆ ಗೊತ್ತಿರಬೇಕು. ವಾಟ್ ಈಸ್ ಮೀನ್ ದಟ್ ಆಫ್ ವೆನೇಷನ್? ವೆನೇಷನ್ ಇಸ್ ನಥಿಂಗ್ ಬಟ್ ದಿ ಅರೇಂಜ್ಮೆಂಟ್ ಆಫ್ veins and veinlets in the lamina of leaf is considered as a venation. In venation we have to see two types of venation. One is reticulate venation in the manner of network. Parallel venation, the veins which are present in parallel to each other, that one is considered as a parallel venation. Again, reticulate venation maximally seen in dicotyledon plant, the parallel venation in monocotyledon plant. This is about the venation. Next one, venation ಆದಮೇಲೆ phyllotaxy. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ನೀಟಾಗಿ. phyllotaxy. phyllotaxy ಮೀನ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ. phyllotaxy ಫಸ್ಟ್ ನಾವು phyllotaxyಗೆ ಬರೆಯುವಂಥ ಡೆಫಿನೇಷನ್ ಏನು ಅಂದರೆ ದಿ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ಸ್ಟೆಮ್ ಆರ್ ಬ್ರಾಂಚ್, that one is considered as a phyllotaxy. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ಲ್ಯಾಂಟ್ನ ಅಬ್ಸರ್ವ್ ಮಾಡ್ತಿದ್ದೀರ, ಈ ಪ್ಲ್ಯಾಂಟಿನ ಸ್ಟೆಮ್ಮಿನ ಮೇಲೆ ಏನು ಲೀಫ್ ಅರೇಂಜ್ಮೆಂಟ್ ಬರುತ್ತೆ, ಆ ಲೀಫ್ ಅರೇಂಜ್ಮೆಂಟಿಗೆ ನಾವು ಏನಂತ ಕರಿತೀವಿ ಅಂದರೆ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ಸ್ಟೆಮ್ ಅಥವಾ ಬ್ರಾಂಚ್ ಮೇಲೆ ಲೀಫು ಹೇಗೆ ಅರೇಂಜ್ ಆಗಿರುತ್ತೆ ಅದನ್ನು ಸ್ಟಡಿ ಮಾಡುವಂಥ ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ? ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ಹಾಗಾಗಿ ಅದಕ್ಕೆ ಡೆಫಿನೇಷನ್ ಬರೀತಾ ದಿ ಪ್ಯಾಟರ್ನ್ ಆಫ್ arrangement of leaves on the stem or branch is considered as phyllotaxy ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಓಕೆ, ಡೆಫಿನೇಷನ್ ನೋಟ್ ಮಾಡ್ಕೊಂಡ್ರಿ. ಅಗೇನ್ ಡೆಫಿನೇಷನ್ ಆದಮೇಲೆ ನೆಕ್ಸ್ಟ್ ಟೈಪ್ಸ್ ಇದೆ ನೋಡಿ. ಟೈಪ್ಸ್ ಆಫ್ ಫಿಲ್ಲೋಟ್ಯಾಕ್ಸಿ ಅಬ್ಸರ್ವ್ ಮಾಡಿದ್ರೆ, when you observe the types of phyllotaxy we have to see alternate, opposite and oral phyllotaxy ಅಂತೇಳಿ ಕರಿತೀವಿ. ಫಿಲ್ಲೋಟ್ಯಾಕ್ಸಿ ಅಂದರೆ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ಎಲ್ಲಿ ಸ್ಟೆಮ್ ಆರ್ ಬ್ರಾಂಚ್ ಇಸ್ ಕನ್ಸಿಡರ್ಡ್ ಆಸ್ ಎ ಫಿಲ್ಲೋಟ್ಯಾಕ್ಸಿ. ಇನ್ ಫಿಲ್ಲೋಟ್ಯಾಕ್ಸಿ ಒನ್ ಈಸ್ ಆಲ್ಟರ್ನೇಟ್ ಟೈಪ್ಸ್ ಅಲ್ಲಿ, ಸೆಕೆಂಡ್ ಒನ್ ಅಪೋಸಿಟ್ ಅಂಡ್ ಥರ್ಡ್ ಒನ್ ಓರಲ್. ಮೂರದ್ದು ನೋಡಿ ಫೋಟೋಗ್ರಫಿ ಇದೆ. ಫಸ್ಟ್ ಒನ್ ಅಪೋಸಿಟ್, ಫಸ್ಟ್ ಒನ್ ಆಲ್ಟರ್ನೇಟ್, ಸೆಕೆಂಡ್ ಒನ್ ಅಪೋಸಿಟ್, ಥರ್ಡ್ ಒನ್ ಓರಲ್ಡ್ ಇದೆ. ಈಗ ಫಸ್ಟ್ ಒನ್ ನೋಡಿ, ಆಲ್ಟರ್ನೇಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಫೋಟೋಗ್ರಫಿನೂ ಇದೆ, ಇಲ್ಲೂ ಅಬ್ಸರ್ವ್ ಮಾಡಿ. ಈಚ್ ನೋಡ್ ಕಂಟೈನ್ ಓನ್ಲಿ ಒನ್ ಲೀಫ್. ಈಚ್ ನೋಡ್ ಕಂಟೈನ್ ಓನ್ಲಿ ಒನ್ ಲೀಫ್. ದಟ್ ಲೀಫ್ ವಿಚ್ ಆರ್ ಅರೇಂಜ್ಡ್ ಇನ್ ಎ ಆಲ್ಟರ್ನೇಟಿವ್ ಮ್ಯಾನರ್. ಈಚ್ ನೋಡ್ ಕಂಟೈನ್ ಓನ್ಲಿ ಒನ್ ಲೀಫ್. ದಟ್ ಲೀಫ್ ಆರ್ ಅರೇಂಜ್ಡ್ ಇನ್ ಎ ಆಲ್ಟರ್ನೇಟಿವ್ ಮ್ಯಾನರ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಆಲ್ಟರ್ನೇಟ್ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಕಾಣಿಸ್ತಿದೆ, ಒಂದು ನೋಡಲ್ಲಿ ಒಂದು ಲೀಫ್ ಇದೆ. ದಟ್ ಲೀಫ್ ವಿಚ್ ಆರ್ ಅರೇಂಜ್ಡ್ ಇನ್ ಆಲ್ಟರ್ನೇಟಿವ್ ಮ್ಯಾನರ್ ಏನಾಗಿದೆ, ಅರೇಂಜ್ ಆಗಿದೆ. ದ ಟೈಪ್ ಆಫ್ ಫಿಲ್ಲೋಟ್ಯಾಕ್ಸಿ ಇಸ್ ಕನ್ಸಿಡರ್ಡ್ ಆಸ್ ಎ ಆಲ್ಟರ್ನೇಟ್ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಅಪೋಸಿಟ್ ಫಿಲ್ಲೋಟ್ಯಾಕ್ಸಿ. ಅಪೋಸಿಟ್ ಫಿಲ್ಲೋಟ್ಯಾಕ್ಸಿ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ದಿ ನೋಡ್ ಕಂಟೈನ್ ಪೈರ್ ಆಫ್ ಲೀಫ್. Node contain pair of leaf, node contain pair of leaf, node contain pair of leaf. That leaf which are arranged in a opposite direction, that one is considered as a opposite phyllotaxy ಅಂತೇಳಿ ಕರಿತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. The node contain pair of leaf, they are arranged in a opposite direction, that one is considered as a opposite phyllotaxy ಅಂತೇಳಿ ಕರಿತೀವಿ. ಸೆಕೆಂಡ್ ಟೈಪ್ ಆಯಿತು. ಥರ್ಡ್ ಒನ್ ಓರಲ್ ಫಿಲ್ಲೋಟ್ಯಾಕ್ಸಿ. ಇಲ್ಲಿ ಕಾಣಿಸ್ತಿದೆ ನೋಡಿ. ಓರಲ್ ಫಿಲ್ಲೋಟ್ಯಾಕ್ಸಿ ಅಂದ್ಕೊಳ್ಳೆ ನೋಡ್ ಕಂಟೈನ್ ಟೂ ಆರ್ ಮೋರ್ ಲೀವ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಓರಲ್ಡ್ ಮ್ಯಾನರ್. ದ ಟೈಪ್ ಆಫ್ ಫಿಲ್ಲೋಟ್ಯಾಕ್ಸಿ ಇಸ್ ಕನ್ಸಿಡರ್ಡ್ ಆಸ್ ಎ ಓರಲ್ಡ್ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ದಟ್ ಒನ್ ಇಸ್ ದಿ ಥರ್ಡ್ ಟೈಪ್. ತ್ರೀ ಟೈಪ್ಸ್ ಆಯಿತು, ಆಲ್ಟರ್ನೇಟ್, ಅಪೋಸಿಟ್ ಆ್ಯಂಡ್ ಓರಲ್ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ಬಟ್ ಮೂರನ್ನೂ ನೋಡೋಕ್ಕಿಂತ ಮುಂಚೆ ಫಿಲ್ಲೋಟ್ಯಾಕ್ಸಿ ಅಂದರೆ ನಿಮಗೆ ಗೊತ್ತಿರಬೇಕು, ಏನು ಸ್ಟೆಮ್ ಅಥವಾ ಬ್ರಾಂಚಸ್ ಮೇಲೆ ಲೀಫ್ ಅರೇಂಜ್ ಆಗುತ್ತೆ ಅಥವಾ ಲೀವ್ಸ್ ಅರೇಂಜ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಿಲ್ಲೋಟ್ಯಾಕ್ಸಿ. ಅಕಸ್ಮಾತು ಆ ಅರೇಂಜ್ಮೆಂಟು ಆಲ್ಟರ್ನೇಟಿವ್ ಮ್ಯಾನರ್ಲಿತ್ತು, ಆಲ್ಟರ್ನೇಟ್ ಫಿಲ್ಲೋಟ್ಯಾಕ್ಸಿ. ಅಪೋಸಿಟ್ ಡೈರೆಕ್ಷನ್ಸ್ ಇಲ್ಲಿತ್ತು, ಅಪೋಸಿಟ್ ಫಿಲ್ಲೋಟ್ಯಾಕ್ಸಿ. ಓರಲ್ಡ್ ಮ್ಯಾನರ್ಲಿತ್ತು, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಓರಲ್ಡ್ ಫಿಲ್ಲೋಟ್ಯಾಕ್ಸಿ ಅಂತೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಫಿಲ್ಲೋಟ್ಯಾಕ್ಸಿ. ಡೆಫಿನೇಷನ್ ಬರ್ಕೊಳ್ಳಿ, ಟೈಪ್ಸ್ನ ಇಂಡಿಕೇಟ್ ಮಾಡ್ಕೊಳ್ಳಿ, ಆ ಪ್ರತಿ ಟೈಪ್ಸ್ನ ಮುಂದೆ ಡಯಾಗ್ರಾಮ್ ಸ್ಕೆಚ್ ಹಾಕ್ಕೊಳ್ಳಿ.
ನಿಮಗೆ ಕಾನ್ಸೆಪ್ಟ್ ಏನಾಗುತ್ತೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ದಿ ನೆಕ್ಸ್ಟ್ ಒನ್ ಈಸ್ ಇನ್ಫ್ಲಾರಸೆನ್ಸ್. ಇನ್ಫ್ಲಾರಸೆನ್ಸ್ ಅಂದ್ಕೊಳ್ಳಿ, ಇಲ್ಲಿ ನೋಡಿ ಡೆಫಿನೇಷನ್, ದಿ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದಿ ಫ್ಲೋರಲ್ ಆಕ್ಸಿಸ್. ದಿ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದಿ ಫ್ಲೋರಲ್ ಆಕ್ಸಿಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನ್ಫ್ಲಾರಸೆನ್ಸ್ ಅಂತೇಳಿ ಕರಿತೀವಿ. ಡೆಫಿನೇಷನ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇನ್ಫ್ಲಾರಸೆನ್ಸ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಫ್ಲವರ್ ಆನ್ ಫ್ಲೋರಲ್ ಆಕ್ಸಿಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನ್ಫ್ಲಾರಸೆನ್ಸ್ ಅಂತೇಳಿ ಕರಿತೀವಿ. ಇನ್ಫ್ಲಾರಸೆನ್ಸ್ ಅಲ್ಲಿ ನೋಡಿ ಎರಡು ಟೈಪ್ ಇದೆ. ಒನ್ ಈಸ್ ರೆಸಿಮೋಸ್ ಇನ್ಫ್ಲಾರಸೆನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೈಮೋಸ್ ಇನ್ಫ್ಲಾರಸೆನ್ಸ್ ಅಂತೇಳಿ ಕರಿತೀವಿ. ಇನ್ ಇನ್ಫ್ಲಾರಸೆನ್ಸ್ ವಿ ಹ್ಯಾವ್ ಟು ಸಿ ಟೂ ಟೈಪ್ಸ್ ಆಫ್ inflorescence. One is racemose inflorescence and second one is the cymose inflorescence. Racemose inflorescence ಗೆ ಎಕ್ಸಾಂಪಲ್ ಆಗಿ ರ್ಯಾಡಿಶ್ ಮತ್ತು ಮಸ್ಟರ್ಡ್ನ ಇಂಡಿಕೇಟ್ ಮಾಡಿದ್ದೀವಿ. ಸೈಮೋಸ್ ಇನ್ಫ್ಲಾರೆಸೆನ್ಸ್ಗೆ ಕಾಟನ್, ಜಾಸ್ಮಿನ್, ಕ್ಯಾಲಟ್ರೋಪಿಸ್ನ ಏನು ಮಾಡಿದ್ದೀವಿ ಇಂಡಿಕೇಟ್ ಮಾಡಿದ್ದೀವಿ. ಹಾಗಾದರೆ ಏನು ರೆಸಿಮೋಸ್ ಇನ್ಫ್ಲಾರೆಸೆನ್ಸ್? ಇನ್ಫ್ಲಾರೆಸೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸಲ ಡೆಫಿನೇಷನ್ ಹೇಳ್ಬೋದಾ? ಇನ್ಫ್ಲಾರೆಸೆನ್ಸ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ಫ್ಲೋರಲ್ ಆಕ್ಸಿಸ್ ಇಸ್ ಕನ್ಸಿಡರ್ ಆಸ್ ಇನ್ಫ್ಲಾರಸೆನ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಒಂದು ರೆಸಿಮೋಸ್ ಇನ್ಫ್ಲಾರಸೆನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೈಮೋಸ್ ಇನ್ಫ್ಲಾರಸೆನ್ಸ್ ಅಂತೇಳಿ ಕರಿತೀವಿ. ರೆಸಿಮೋಸ್ ಇನ್ಫ್ಲಾರಸೆನ್ಸ್ ಅಂತ ನೋಡಿ, ಫಸ್ಟ್ ಫೋಟೋಗ್ರಫಿ ಈಸ್ ಎನ್ ರೆಸಿಮೋಸ್ ಇನ್ಫ್ಲಾರಸೆನ್ಸ್, ಸೆಕೆಂಡ್ ಒನ್ ಈಸ್ ಎನ್ ಸೈಮೋಸ್ ಇನ್ಫ್ಲಾರಸೆನ್ಸ್. ಓಕೆ, ಇದಕ್ಕೊಂದು ಪಾಯಿಂಟ್ ಆ್ಯಡ್ ಮಾಡಿದ್ರೆ ರೆಸಿಮೋಸ್ ಅಂದ ಕೂಡಲೇ ಆಕ್ರೋಪೆಟಲ್ ಅಂತೇಳಿ ಕರಿತೀವಿ. ಸೈಮೋಸ್ ಅಂದ ಕೂಡಲೇ ಬೇಸಿಪೆಟಲ್ ಅಂತೇಳಿ ಕರಿತೀವಿ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಇದನ್ನು. ರೆಸಿಮೋಸ್ ಮೀನ್ಸ್ ಆಕ್ರೋಪೆಟಲ್, ಸೈಮೋಸ್ ಮೀನ್ಸ್ ಬೇಸಿಪೆಟಲ್. ಹಾಗಾದರೆ ಏನು ರೆಸಿಮೋಸ್ ಇನ್ಫ್ಲಾರಸೆನ್ಸ್ ಅಂದರೆ, ದಿ ಮೈನ್ ಆಕ್ಸಿಸ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಇನ್ಫ್ಲಾರಸೆನ್ಸು. ಓಕೆ, ದಿ ಮೈನ್ ಆಕ್ಸಿಸ್ ಕಂಟಿನ್ಯೂಸ್ ಟು ಗ್ರೋ. ಓಕೆ, ಕಂಟಿನ್ಯೂಸ್ ಟು ಗ್ರೋ. ಅಗೈನ್ ದಿ ಯಂಗರ್ ಫ್ಲವರ್ present at the tip, older flower present at the bottom. The type of inflorescence is considered as racemose inflorescence ಅಂತೇಳಿ ಕರಿತೀವಿ. ನೋಡಿರ್ಬೋದು, ನಂಬರ್ ಆಫ್ ಕಲೆಕ್ಷನ್ಸಲ್ಲಿ ನೋಡಿರ್ತೀರ, ಹೊರಗಡೆ ನೋಡಿರ್ತೀರ. ಅಕಸ್ಮಾತ್ ನೋಡಿಲ್ಲ ಅಂದರೆ ನೆಕ್ಸ್ಟ್ ಹೊರಗಡೆ ಫ್ಲವರ್ಸ್ ಆಗಿರ್ಬೋದು, ಲೀಫ್ ಆಗಿರ್ಬೋದು ನೋಡಿದಾಗ ನಿಮಗೆ ಒಂದು ಕೆಲವೊಂದು ಕ್ಯಾರೆಕ್ಟರ್ ಐಡೆಂಟಿಫಿಕೇಶನ್ ಗೊತ್ತಾಗಿದೆ. ಈಗ ಇನ್ಫ್ಲಾರೆಸೆನ್ಸ್ ನೋಡ್ತಿದ್ದೀರಾ ಅಂದರೆ ರೆಸಿಮೋಸೋ ಸೈಮೋಸ್ ಅಂತ ಐಡೆಂಟಿಫೈ ಮಾಡಬೇಕು. ರೆಸಿಮೋಸ್ ಇನ್ಫ್ಲಾರೆಸೆನ್ಸ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಯಂಗರ್ ಫ್ಲವರ್ ಪ್ರೆಸೆಂಟ್ ಅಟ್ ದಿ ಟಿಪ್, ಓಲ್ಡರ್ ಫ್ಲವರ್ ಪ್ರೆಸೆಂಟ್ ಅಟ್ ದಿ ಬಾಟಮ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಸಿಮೋಸ್ ಇನ್ಫ್ಲಾರೆಸೆನ್ಸ್. ಅದೇ ಥರ ಸೈಮೋಸ್ ಇನ್ಫ್ಲಾರೆಸೆನ್ಸ್ ಅಂತ ನೋಡಿ, ದಿ ಮೈನ್ ಆಕ್ಸಿಸ್ ಈಸ್ ಎಂಡೆಡ್ ವಿತ್ ದಿ ಓಲ್ಡ್ ಫ್ಲವರ್. ಮೈನ್ ಆಕ್ಸಿಸ್ ಈಸ್ ಎಂಡೆಡ್ ವಿತ್ ದಿ ಓಲ್ಡ್ ಫ್ಲವರ್. ಹಾಗಾಗಿ ಇಲ್ಲಿ ಪಾಯಿಂಟ್ ಬರೀತಾ ದಿ ಅಪ್ಪರ್ ಪಾರ್ಟ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಬರೀತಾ ಹೇಳಿದ್ರಿ ಟಿಪ್ ಆ್ಯಂಡ್ ಬಾಟಮ್. ಅಪ್ಪರ್ ಪಾರ್ಟ್ ಆರ್ ಟಿಪ್ ಕಂಟೈನ್ old flower, the bottom portion contain young flower. The type of inflorescence is considered as a cymose inflorescence ಅಂತೇಳಿ ಕರಿತೀವಿ. ಈಗ ನೋಡಿ, ಎರಡಕ್ಕೂ ಡಿಫ್ರೆನ್ಸಸ್ ಗೊತ್ತಾಯಿತು. ಒನ್ ಈಸ್ ರೆಸಿಮೋಸ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಸೈಮೋಸ್ ಅಂತೇಳಿ. ರೆಸಿಮೋಸ್ ಇನ್ಫ್ಲಾರೆಸೆನ್ಸ್ ಅಂದರೆ ಯಂಗರ್ ಫ್ಲವರ್ ಅಟ್ ದಿ ಟಿಪ್, ಓಲ್ಡರ್ ಫ್ಲವರ್ ಅಟ್ ದಿ ಬಾಟಮ್. ರೆಸಿಮೋಸ್ ಇನ್ಫ್ಲಾರೆಸೆನ್ಸ್ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಆಕ್ರೋಪೆಟಲ್ ಮ್ಯಾನರ್ ಅಂತೇಳಿ ಕರಿತೀವಿ. ಅದೇ ಥರ ಸೈಮೋಸ್ ಇನ್ಫ್ಲಾರೆಸೆನ್ಸ್ ಅಂದರೆ ದಿ ಓಲ್ಡರ್ ಫ್ಲವರ್ ಅಟ್ ದಿ ಟಿಪ್, ಯಂಗರ್ ಫ್ಲವರ್ ಅಟ್ ದಿ ಬಾಟಮ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸೈಮೋಸ್ ಇನ್ಫ್ಲಾರೆಸೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಬೇಸಿಪೆಟಲ್ ಮ್ಯಾನರ್ ಅಂತ. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್ ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ಏನಿದೆ ಅಂದರೆ ಫ್ಲವರ್. ಫ್ಲವರ್ ಅಂದ ಕೂಡಲೇ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಟ್ ಫ್ಲವರಿಂಗ್ ಕ್ಯಾರೆಕ್ಟರ್ ಆರ್ ಪ್ರೆಸೆಂಟ್ ಇನ್ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ? ಎಂಜಿಯೋಸ್ಪರ್ಮಲ್ಲಿ ಅಬ್ಸರ್ವ್ ಮಾಡುವಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿ ಫ್ಲವರ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫೀಚರ್ ಇನ್ ಅನ್ ಎಂಜಿಯೋಸ್ಪರ್ಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಅದಕ್ಕೆ ಪಾಯಿಂಟ್ ಆ್ಯಡ್ ಮಾಡಿದರೆ ಎ ಫ್ಲವರ್ ಈಸ್ ಮಾಡಿಫೈಡ್ ಶೂಟ್. ಫ್ಲವರ್ ಈಸ್ ಮಾಡಿಫೈಡ್ ಶೂಟ್ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಟ್ ಈಸ್ ರೀಪ್ರೊಡಕ್ಟಿವ್ ಯೂನಿಟ್ ಇನ್ ಎಂಜಿಯೋಸ್ಪರ್ಮ್. ಎಂಜಿಯೋಸ್ಪರ್ಮಲ್ಲಿ ರೀಪ್ರೊಡಕ್ಟಿವ್ ಯೂನಿಟ್ ಅಂತೇಳಿ ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ನೀವೆಲ್ಲರೂ ಫ್ಲವರ್ಸ್ ನೋಡಿರ್ತೀರ, ಅದರಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ ಐಡೆಂಟಿಫೈ ಮಾಡ್ತೀರಾ.
ಓಕೆ, ಇಲ್ಲಿ ನೋಡಿ ನಿಮಗೆ ಫ್ಲವರ್ ಕಾಣಿಸ್ತಾ ಇದೆ. ಫ್ಲವರ್ ಅಂದ್ಕೂಡಲೇ ನಾವು ಹೇಳುವಂಥ ಪಾಯಿಂಟ್ಸ್ ಏನು ಅಂದರೆ, ನಾನು ಡಯಾಗ್ರಾಮ್ ಇಟ್ಟು ಹೇಳ್ತೀನಿ, ಒಂದ್ಸಲ ಪಾಯಿಂಟ್ ನೋಡ್ಕೊಳ್ಳಿ. ಕ್ಯಾಲಿಕ್ಸು, ಕೊರೊಲ್ಲಾ, ಆಂಡ್ರೀಷಿಯಮು, ಗೈನೀಷಿಯಮ್ ಅಂತ ಟರ್ಮ್ ಯೂಸ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ ಮತ್ತೆ ಪ್ರೀವಿಯಸ್ ಬರ್ತಾ ಇದ್ದೀನಿ. ಒಂದು ಫ್ಲವರ್ನ ನಾವು ಚೂಸ್ ಮಾಡಿದಾಗ ಆ ಫ್ಲವರ್ನ ಏನು ಮಾಡ್ತೀವಿ, ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒನ್ ಈಸ್ ನಾನ್ ರೀಪ್ರೊಡಕ್ಟಿವ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರೀಪ್ರೊಡಕ್ಟಿವ್. ಫ್ಲವರಲ್ಲಿ ನಾನ್ ರೀಪ್ರೊಡಕ್ಟಿವ್ ಪಾರ್ಟ್ ಆ್ಯಂಡ್ ರೀಪ್ರೊಡಕ್ಟಿವ್ ಪಾರ್ಟ್. ನಾನ್ ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದ್ಯಾವುದು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ ಆರ್ ನಾನ್ ರೀಪ್ರೊಡಕ್ಟಿವ್ ಪಾರ್ಟ್. ಅದೇ ಥರ ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್ ಆರ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ನಾನ್ ರೀಪ್ರೊಡಕ್ಟಿವ್ ಪಾರ್ಟ್ ಈಸ್ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ, ರೀಪ್ರೊಡಕ್ಟಿವ್ ಪಾರ್ಟ್ ಆರ್ ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಕಾಣಿಸ್ತಿದೆ ನಮಗೆ, ಇಲ್ಲಿ ಏನು ನಿಮಗೆ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಪೋರ್ಷನಲ್ಲಿ, ದಟ್ ಎಂಟೈರ್ ಗ್ರೀನ್ ಕಲರ್ ಪೋರ್ಷನ್ ಈಸ್ ಕನ್ಸಿಡರ್ ಆಸ್ ಸೆಪಲ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಸೆಪಲ್ ಈಸ್ ನಥಿಂಗ್ ಬಟ್ ದಿ ಕ್ಯಾಲಿಕ್ಸ್ ಈಸ್ ಆಲ್ಸೋ ಕಾಲ್ಡ್ ಸೆಪಲ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೀವು ಸೆಪಲ್ನ ಅಬ್ಸರ್ವ್ ಮಾಡಿದ್ರೆ ಫ್ಲವರ್ಲಿ ವಿಚ್ ಈಸ್ ಗ್ರೀನ್ ಇನ್ ಕಲರೇಷನ್. ಗೊತ್ತಾಗ್ತಿದೆಯಲ್ಲ? ಇದು ಫಸ್ಟ್ ಒನ್ ಆಯಿತು. ಯಾವುದು? ಕ್ಯಾಲಿಕ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕ್ಯಾಲಿಕ್ಸ್ ಪೋರ್ಷನ್. ನೆಕ್ಸ್ಟು ಇಲ್ಲಿ ಕಾಣಿಸ್ತಿರೋದು ಯಾವುದಂದರೆ, ಇಟ್ ಈಸ್ ನಥಿಂಗ್ ಬಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೆಟಲ್. ದಿ ಪೆಟಲ್ ಈಸ್ ಆಲ್ಸೋ ಕಾಲ್ಡ್ ಕೊರೊಲ್ಲಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಕೊರೊಲ್ಲಾ ವಿಚ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಕಲರೇಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿ ಮೈನ್ ಫಂಕ್ಷನ್ ಆಫ್ ದಿ ಕೊರೊಲ್ಲಾ ಈಸ್ ಇಟ್ ಅಟ್ರಾಕ್ಟ್ ದಿ ಇನ್ಸೆಕ್ಟ್. ಇನ್ಸೆಕ್ಟ್ನ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ಮೈನ್ ರೋಲ್ ಆಫ್ ಕೊರೊಲ್ಲಾ ಅಂತೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ನಾನ್ ರೀಪ್ರೊಡಕ್ಟಿವ್ ಪಾರ್ಟ್. ಒನ್ ಈಸ್ ಕ್ಯಾಲಿಕ್ಸ್ ಆ್ಯಂಡ್ ಅಂದರ್ ಒನ್ ಈಸ್ ದಿ ಕೊರೊಲ್ಲಾ. ಇಲ್ಲಿ ಕಾಣಿಸ್ತಿರೋದು ಇದು ಕ್ಯಾಲಿಕ್ಸು ಆ್ಯಂಡ್ ದಿಸ್ ಪೋರ್ಷನ್ ಈಸ್ ಕನ್ಸಿಡರ್ ಆಸ್ ಎ ಕೊರೊಲ್ಲಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್ ಅಂತೇಳಿ ಕರಿತೀವಿ. ಆಂಡ್ರೀಷಿಯಮ್ ಅಲ್ಲಿ ದಿ ಮೇಲ್ ರೀಪ್ರೊಡಕ್ಟಿವ್ ಯೂನಿಟ್ ಈಸ್ ಕನ್ಸಿಡರ್ ಆಸ್ ಸ್ಟೇಮೆನ್ ಅಂತೇಳಿ ಕರಿತೀವಿ. ಗೈನೀಷಿಯಮ್ ಅಲ್ಲಿ ವಿ ಹ್ಯಾವ್ ಟು ಸಿ ಒನ್ ಆರ್ ಮೋರ್ ಕಾರ್ಪೆಲ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಸ್ಟೇಮೆನ್ ಅಂದ್ಕೂಡ್ಲೆ ಸ್ಟೇಮೆನ್ ನಾವು ಅಬ್ಸರ್ವ್ ಮಾಡೋದು ಒನ್ ಈಸ್ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಸ್ಟೇಮೆನ್ ಕಾಣಿಸ್ತಿದೆ, ಈ ಪೋರ್ಷನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಸ್ಟೇಮೆನ್. ಈ ಸ್ಟೇಮೆನಲ್ಲಿ ಒನ್ ಪೋರ್ಷನ್ ಏನಂತ ಕರಿತೀವಿ, ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಆ್ಯಂಕರ್, ಇಲಾಂಗೇಟೆಡ್ ಪೋರ್ಷನ್ನ ಫಿಲಮೆಂಟ್ ಅಂತೇಳಿ ಕರಿತೀವಿ. ಯಾವಾಗ ಫ್ಲವರ್ ಮೆಚ್ಯೂರ್ ಆಗುತ್ತೆ, ಆ್ಯಂಕರ್ ವಿಚ್ ರಿಲೀಸಸ್, ಏನು ರಿಲೀಸ್ ಮಾಡುತ್ತೆ, ಪೋಲನ್ ಗ್ರೈನ್ಸ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಅದೇ ಥರ ಗೈನೀಷಿಯಮ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಎಂಟೈರ್ ಪೋರ್ಷನ್ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಒನ್ ಈಸ್ ಓವರಿ, ಸ್ಟೈಲ್, ಸ್ಟಿಗ್ಮಾ. ನಿಮಗೆ ಗೊತ್ತಿದೆ ದಟ್ ಪೋರ್ಷನ್ ಆರ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಈಸ್ ಡಿವೈಡೆಡ್ ಇಂಟು ಸ್ಟಿಗ್ಮಾ, ಸ್ಟೈಲ್, ಓವರಿ ಅಂತೇಳಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸ್ಟಿಗ್ಮಾ ಅಂದ್ಕೊಡ್ಲೆ ಒಂದು ಲೈನಲ್ಲಿ ಆನ್ಸರ್ ಬರೀತೀರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ತ್ರೀ ಪಾರ್ಟ್ಸು, ಸ್ಟಿಗ್ಮಾ, ಸ್ಟೈಲು, ಓವರಿ. ಓಕೆ, ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಆಫ್ ದಿ ಪೋಲನ್ ಗ್ರೈನ್ is considered as a stigma. Elongated portion is considered as style. The bottom solen portion is considered as ovary ಅಂತೇಳಿ ಕರಿತೀವಿ. Within the ovary we have to see ಏನು ಪ್ರೆಸೆಂಟ್ ಇರುತ್ತೆ, ಓವ್ಯೂಲ್ ಪ್ರೆಸೆಂಟ್ ಇರುತ್ತೆ. ಗೊತ್ತಾಗ್ತಿದ್ದಿಲ್ಲ? ದಿಸ್ ಇಸ್ ಅಬೌಟ್ ದಿ ಫ್ಲವರ್. ಓಕೆ, ಫ್ಲವರ್ ಅಂದ ಕೂಡಲೇ ದಿ ಫ್ಲವರ್ ಈಸ್ ನಥಿಂಗ್ ಬಟ್ ಮಾಡಿಫೈಡ್ ಶೂಟ್. It is a reproductive unit in an angiosperm. That reproductive unit or the flower is divided into one is non-reproductive part and another one is the reproductive part. ಅದರ ಬಗ್ಗೆ ಇನ್ಫಾರ್ಮೇಷನ್ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ನೋಡಿ, ಕ್ಯಾಲಿಕ್ಸ್ ಆಲ್ರೆಡಿ ನಾನು ಹೇಳಿದೆ, ಗ್ರೀನ್ ಕಲರ್ ಪೋರ್ಷನ್, ಸೆಪಲ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ, ಗ್ರೀನ್ ಇನ್ ಕಲರ್, ಲೀಫ್ ಲೈಕ್ ಓರಲ್. ನೆಕ್ಸ್ಟ್ ಕೊರೊಲ್ಲಾ ಅಂದ್ಕೂಡಲೇ ಪೆಟಲ್ಸ್, ಯೂಶಲಿ ಬ್ರೈಟ್ಲಿ ಕಲರ್ಡ್ ಟು ಅಟ್ರಾಕ್ಟ್ ಇನ್ಸೆಕ್ಟ್ ಫಾರ್ ಪಾಲಿನೇಷನ್. ನೆಕ್ಸ್ಟು ಆಂಡ್ರೀಷಿಯಮ್, ಸ್ಟೇಮೆನ್ ಆರ್ ಮೇಲ್ ಆರ್ಗನ್ ಆ್ಯಂಡ್ ಪ್ರೊಡ್ಯೂಸ್, ಏನು ಪ್ರೊಡ್ಯೂಸ್ ಮಾಡುತ್ತೆ, ಪೋಲನ್ ಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಗೈನೀಷಿಯಮ್ ಮೇಡಪ್ ಆಫ್ ಒನ್ ಆರ್ ಮೋರ್ ಕಾರ್ಪೆಲ್ಸ್, ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತೇಳಿ ಕರಿತೀವಿ. ದಟ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಕನ್ಸಿಸ್ಟ್
ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಇದು ನಾವು ಅಬ್ಸರ್ವ್ ಮಾಡೋದು ಫ್ಲವರಲ್ಲಿ ನೋಡುವಂಥ ಇಂಪಾರ್ಟೆಂಟ್ ಫೀಚರ್ಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಇದರಲ್ಲಿ ಇನ್ನೂ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ ನಿಮಗೆ ಬೇಸಿಕ್ ಆಗಿ ಗೊತ್ತಿರಲಿ ಅಂತೇಳಿ ಮಾತ್ರ ಇಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಅರೇಂಜ್ಮೆಂಟ್ ಆಗಿರ್ಬೋದು, ನೆಕ್ಸ್ಟ್ ಅದರ ಫ್ಯೂಷನ್ ಆಗಿರ್ಬೋದು, ಅಗೇನ್ ಸಿಮಿಟ್ರಿ ಆಗಿರ್ಬೋದು, ಎಲ್ಲದನ್ನ ನಾವೇನು ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಬಟ್ ನಿಮಗೆ ಗೊತ್ತಿರಲಿ ಅಂತೇಳಿ 4 ಪಾರ್ಟ್ಸ್ ಮಾತ್ರ ಹೇಳಿದ್ದೀನಿ: ಕ್ಯಾಲಿಕ್ಸ್, ಕೊರಲ್ಲಾ, ಆಂಡ್ರೀಷಿಯಮ್ ಆ್ಯಂಡ್ ಗೈನೇಷಿಯಮ್. ದಿಸ್ ಇಸ್ ಅಬೌಟ್ ದಿ ಫ್ಲವರ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಫ್ಲವರ್ ದಿ ನೆಕ್ಸ್ಟ್ ಒನ್ ಈಸ್ ಸೀಡ್. ಸೀಡ್ ಅಂದ ಕೂಡಲೇ ಒನ್ ಈಸ್ ಮೊನೋಕಾಟಿಲಿಡನ್ ಸೀಡ್ ಆ್ಯಂಡ್ ಡೈಕಾಟಿಲಿಡನ್ ಸೀಡ್ ಅಂತೇಳಿ ಕರಿತೀವಿ. ಬಟ್ ಸೀಡಿಗೆ ನಾವು ಒಂದು ಟರ್ಮ್ ಹಾಕ್ತೀವಿ ಅಂದರೆ ದಿ ಓವ್ಯೂಲ್ ಆಫ್ಟರ್ ದಿ ಫರ್ಟಿಲೈಸೇಷನ್ ಡೆವಲಪ್ ಇಂಟು ಸೀಡ್ಸ್ ಅಂತೇಳಿ ಕರಿತೀವಿ. ಆಗಲೇ ನಾವು ಡಯಾಗ್ರಾಮ್ ಬರುತ್ತೆ ಹೇಳಿದೆ. ಓವರಿ, ಸ್ಟೈಲು, ಸ್ಟಿಗ್ಮಾ ಅಂತ ಇಂಡಿಕೇಟ್ ಮಾಡಿದ್ವಿ. ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಈ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟಲ್ಲಿ ವಿತಿನ್ ದಿ ಓವರಿ ವಿ ಹ್ಯಾವ್ ಟು ಸಿ ದಿ ಓವ್ಯೂಲ್. ದಿ ಓವ್ಯೂಲ್ ಈಸ್ ಡೆವಲಪ್ ಇಂಟು ಏನಾಗಿ ಡೆವಲಪ್ ಆಗುತ್ತೆ? ಸೀಡ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದಿ ಓವರಿ ಈಸ್ ಡೆವಲಪ್ಡ್ ಇಂಟು ಏನಾಗಿ ಡೆವಲಪ್ ಆಯಿತು? ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ ನೀಟಾಗಿ. ದಿ ಓವ್ಯೂಲ್ ಈಸ್ ಡೆವಲಪ್ಡ್ ಇಂಟು ಸೀಡ್, ಓವರಿ ಈಸ್ ಡೆವಲಪ್ಡ್ ಇಂಟು ಫ್ರೂಟ್ ಆಗಿ ಏನಾಗುತ್ತೆ? ಡೆವಲಪ್ ಆಗುತ್ತೆ. ಇಲ್ಲಿ ನೋಡಿ ಅದೇ ಪಾಯಿಂಟ್ ಇರೋದು. ದಿ ಓವ್ಯೂಲ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಡೆವಲಪ್ ಇಂಟು ಸೀಡ್ಸ್. ದಿ ಸೀಡ್ಸ್ ಈಸ್ ಮೇಡ್ ಅಪ್ ಆಫ್ ಒನ್ ಈಸ್ ಸೀಡ್ ಕೋಟ್ ಆ್ಯಂಡ್ ಆ್ಯನ್ ಎಂಬ್ರಿಯೋ. ಸೀಡಲ್ಲಿ ನಾವು ಮೇಯ್ನಾಗಿ ಅಬ್ಸರ್ವ್ ಮಾಡೋದು ಏನು ಅಂದರೆ ಒನ್ ಈಸ್ ಸೀಡ್ ಕೋಟ್ ಆ್ಯಂಡ್ ಅನದರ್ ಒನ್ ಈಸ್ ನಾವು ಅದರೊಳಗೆ ಏನು ಮಾಡ್ತೀವಿ? ಎಂಬ್ರಿಯೋನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನಿಮಗೆ ಇರುವಂಥ ಫೋಟೋಗ್ರಫಿ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡೈಕಾಟ್ ಸೀಡಿಂದ ಏನಾಗಿದೆ ಫೋಟೋಗ್ರಫಿ ಪ್ರೆಸೆಂಟ್ ಇದೆ. ಬಟ್ ನಾನು ಬಿಗಿನ್ ಮಾಡ್ತಾ ರೂಟು ಮತ್ತು ಸ್ಟೆಮ್ ಹೇಳ್ತಾ ಒಂದು ಪಾಯಿಂಟ್ ನೋಟ್ ಮಾಡ್ಕೊಬಂದೆ. ಒನ್ ಈಸ್ ರ್ಯಾಡಿಕಲ್ ಮತ್ತು ಇನ್ನೊಂದು ಪ್ಲಿಮ್ಯೂಲ್. ಇದ್ರಲ್ಲಿ ಇದ್ರಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಪ್ಲಿಮ್ಯೂಲ್ ಪಾರ್ಟ್ ಇದೆ, ಇನ್ನೊಂದು ರ್ಯಾಡಿಕಲ್ ಇದೆ. ಯಾವಾಗ ಸೀಡು ಮೆಚುರೇಷನ್ ಬಿಗಿನ್ ಮಾಡುತ್ತೆ ಎಂಬ್ರಿಯೋದಿಂದ, ಫಸ್ಟ್ ನೋಡಿ ಇಲ್ಲಿ ಲೋವರ್ ಪೋರ್ಷನಲ್ಲಿ ಬಂದಿದ್ದು ರ್ಯಾಡಿಕಲ್. ದಟ್ ರ್ಯಾಡಿಕಲ್ ಕಂಟಿನ್ಯೂ ಟು ಫಾರ್ಮ್ ಏನ ಪ್ರೊಡ್ಯೂಸ್ ಮಾಡುತ್ತೆ? ರೂಟ್ನ ಫಾರ್ಮೇಷನ್ ಮಾಡುತ್ತೆ. ಅದೇ ಥರ ಏನು ಅಪ್ಪರ್ ಪಾರ್ಟಲ್ಲಿ ಬಂದಿದೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಎಸ್ ಎ ಪ್ಲಿಮ್ಯೂಲ್. ದಟ್ ಪ್ಲಿಮ್ಯೂಲ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಸ್ಟೆಮ್ ಫಾರ್ಮೇಷನ್ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಈ ಫೋಟೋಗ್ರಫಿಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಪ್ಲಿಮ್ಯೂಲ್ ಹೇಗಿರುತ್ತೆ ಮತ್ತು ರ್ಯಾಡಿಕಲ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದಿ ಸೀಡ್. ಸೀಡ್ ಅಂದ ಕೂಡಲೇ ಇಟ್ ಈಸ್ ಮೇಡ್ ಅಪ್ ಆಫ್ ಸೀಡ್ ಕೋಟ್ ಆ್ಯಂಡ್ ಎಂಬ್ರಿಯೋದಿಂದ ಏನಾಗಿರುತ್ತೆ? ಫಾರ್ಮೇಷನ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದಿ ಸೀಡ್. ಆ್ಯಂಡ್ ಲಾಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರೆ ಫ್ರೂಟ್. ಈಗ ಫ್ರೂಟ್ ಅಂದ್ಕೊಳ್ಳೆ ನೋಡಿ, ದಿ ಮೆಚೂರ್ಡ್ ರೈಪಂಡ್ ಓವರಿ ಈಸ್ ಡೆವಲಪ್ಡ್ ಇಂಟು ಫ್ರೂಟ್ ಆಗಿ ಏನಾಗುತ್ತೆ? ಡೆವಲಪ್ ಆಗುತ್ತೆ. ಆಗಲೇ ನಾನು ಹೇಳಿದೆ ಆಫ್ಟರ್ ದಿ ಫರ್ಟಿಲೈಸೇಷನ್ ದಿ ಓವ್ಯೂಲ್ ಈಸ್ ಡೆವಲಪ್ಡ್ ಇಂಟು ಸೀಡ್, ದಿ ಓವರಿ ಈಸ್ ಡೆವಲಪ್ಡ್ ಇಂಟು ಫ್ರೂಟ್ ಆಗಿ ಏನಾಗುತ್ತೆ? ಡೆವಲಪ್ ಆಗುತ್ತೆ. ನೋಡಿ ಫ್ರೂಟ್ ಪಾರ್ಟ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಯಿತು. ಅದೇ ಥರ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಫ್ರೂಟ್ ಕನ್ಸಿಸ್ಟ್ ಆಫ್, ನೀವು ಯಾವುದೇ ಫ್ರೂಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದೆ ಕಂಟೈನ್ ಕವರಿಂಗ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಪೆರಿಕಾರ್ಪ್ ಆ್ಯಂಡ್ ಆಲ್ಸೋ ಸೀಡ್ಸ್ ಏನಾಗುತ್ತೆ ಫ್ರೂಟ್ಸಲ್ಲಿ ಪ್ರೆಸೆಂಟ್ ಇದೆ. ಒಂದು ಫ್ರೂಟ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರ ಅಂದರೆ ದಟ್ ಫ್ರೂಟ್ಸ್ ಕಂಟೈನ್ ಒನ್ ಈಸ್ ಕವರಿಂಗ್. ಫ್ರೂಟಲ್ಲಿ ಕವರಿಂಗ್ ಪ್ರೆಸೆಂಟ್ ಇರಲೇಬೇಕು. ದಟ್ ಕವರಿಂಗ್ ಇಸ್ ಕನ್ಸಿಡರ್ ಆಸ್ ಎ ಪೆರಿಕಾರ್ಪ್ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ದೆ ಕಂಟೈನ್ ಸೀಡ್ಸ್ ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ಸೀಡ್ಸ್ ಹೇಗೆ ಬಂದಿದೆ ಗೊತ್ತಿದೆ? ಆಫ್ಟರ್ ದಿ ಫರ್ಟಿಲೈಸೇಷನ್ ದಿ ಓವ್ಯೂಲ್ ಇಸ್ ಡೆವಲಪ್ಡ್ ಇಂಟು ಸೀಡ್ಸ್ ಆಗಿ ಏನಾಯಿತು? ಡೆವಲಪ್ ಆಯಿತು. ಅದೇ ಥರ ನೋಡಿ ದಿ ಪೆರಿಕಾರ್ಪ್ ಮೇ ಬಿ ಡ್ರೈ ಆರ್ ಫ್ಲೆಶಿ. ನೀವೇನು ಕವರಿಂಗ್ ನೋಡ್ತೀರಾ, ಕೆಲವೊಂದು ಫ್ಲವರಿಂಗ್ ಪ್ಲಾಂಟ್ ಅಥವಾ ಕೆಲವೊಂದು ಟ್ರೀಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಅಥವಾ ಪ್ಲಾಂಟಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಆ ಏನು ಪೆರಿಕಾರ್ಪ್ ಅಥವಾ ಲೇಯರ್ ನೋಡ್ತೀರಾ ಅದು ಡ್ರೈ ಆಗಿರುತ್ತೆ. ಇನ್ನು ಕೆಲವೊಂದ್ರಲ್ಲಿ ಏನಾಗಿರುತ್ತೆ? ಪೆರಿಕಾರ್ಪು ಕಂಪ್ಲೀಟಾಗಿ ಏನಾಗುತ್ತೆ? ಫ್ಲೆಶಿ ಆಗಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಅದರ ಬೇಸಿಸ್ ಮೇಲೆ ವೆನ್ ದಿ ಪೆರಿಕಾರ್ಪ್ ಆರ್ ಥಿಕ್ ಇಟ್ ಈಸ್ ಡಿಫ್ರೆನ್ಶಿಯೇಟೆಡ್ ಇಂಟು. ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದರೆ ಔಟರ್ ಎಪಿಕಾರ್ಪ್, ಮಿಡಲ್ ಮಿಸೋಕಾರ್ಪ್ ಆ್ಯಂಡ್ ಇನ್ನರ್ ಎಂಡೋಕಾರ್ಪ್ ಆಗಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆ ಫ್ರೂಟಲ್ಲಿ ಏನು ಕವರಿಂಗ್ ಬರುತ್ತೆ ದಟ್ ಕವರಿಂಗ್ ಇಸ್ ಕನ್ಸಿಡರ್ ಆಸ್ ಎ ಪೆರಿಕಾರ್ಪ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ದಟ್ ಪೆರಿಕಾರ್ಪ್ ಇಸ್ ಡಿಫ್ರೆನ್ಶಿಯೇಟೆಡ್ ಇಂಟು 3 ಲೇಯರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಔಟರ್ ಎಪಿಕಾರ್ಪ್, ಮಿಡಲ್ ಮಿಸೋಕಾರ್ಪ್ ಆ್ಯಂಡ್ ಇನ್ನರ್ ಎಂಡೋಕಾರ್ಪ್ ಆಗಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಇಲ್ಲಿ ನೋಡಿ ಈ ಫೋಟೋಗ್ರಫಿಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಮ್ಯಾಂಗೋ ಮತ್ತು ಕೊಕೊನಟ್ನ ಎಕ್ಸಾಂಪಲ್ ಆಗಿ ಚೂಸ್ ಮಾಡಿದ್ದೀನಿ ಇಲ್ಲಿ ಫೋಟೋಗ್ರಫಿಲಿ. ಇಲ್ಲಿ ಮ್ಯಾಂಗೋ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಮ್ಯಾಂಗೋದಲ್ಲಿ ಏನಾಗುತ್ತೆ? ತಿಕ್ ಮತ್ತು ಫ್ಲೆಶಿ ಆಗಿರುತ್ತೆ. ಹಾಗಾಗಿ ನಮಗೆ ಲೇಯರ್ಸ್ ಭಾಳ ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಔಟರ್ ಎಪಿಕಾರ್ಪ್ ನೀಟಾಗಿ ಗೊತ್ತಾಗ್ತಿದೆ ನೋಡಿ. ಅಗೇನ್ ಮಿಡಲ್ ಮಿಸೋಕಾರ್ಪ್. ಓಕೆ, ನೆಕ್ಸ್ಟು ಇನ್ನರ್ ಎಂಡೋಕಾರ್ಪ್ ಅಂತೇಳಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಲೇಯರ್ಸ್ ಆಫ್ ದಿ
ಪೆರಿಕಾರ್ಪ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಫ್ರೂಟ್ ಓರಿಯೆಂಟೆಡ್ ಇನ್ನು ನಂಬರ್ ಆಫ್ ಇನ್ಫಾರ್ಮೇಷನ್ ಇದೆ. ಟ್ರೂ ಫ್ರೂಟ್ಸ್ ಅಂತ ಸ್ಟಡಿ ಮಾಡ್ಬೋದು, ಫಾಲ್ಸ್ ಫ್ರೂಟ್ಸ್ ಅಂತ ಸ್ಟಡಿ ಮಾಡ್ಬೋದು. ಇವೆಲ್ಲವೂ ಏನಾಗುತ್ತೆ ನಿಮಗೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ಏನು ಫ್ರೂಟ್ಸ್ ಅಂದರೆ ಏನು, ಮತ್ತು ಸೀಡ್ಸ್ ಅಂದರೆ ಏನು, ಫ್ಲವರ್ ಅಂದರೆ ಏನು, ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಏನು ಮಾಡಿದ್ದೀವಿ ಪ್ರೊವೈಡ್ ಮಾಡಿದ್ದೀವಿ. ಆ ಬೇಸಿಕ್ ಇನ್ಫಾರ್ಮೇಷನ್ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅಗೇನ್ ಅವೆಲ್ಲವೂ ನಿಮಗೆ ಗೊತ್ತಿದ್ರೆ ಕ್ಲಾಸಸ್ಗೆ ಬಂದಾಗ ಏನಾಗುತ್ತೆ ಅಥವಾ ನೀವು ಕ್ಲಾಸಿಗೆ ಹೋದಾಗ ಏನಾಗುತ್ತೆ ಅವೆಲ್ಲವೂ ಏನಾಗುತ್ತೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತೇಳಿ ಕರಿತೀವಿ. ಓವರ್ ಆಲ್ ಇವತ್ತು ನಾವು ಸ್ಟಡಿ ಮಾಡಿದ ಕಾನ್ಸೆಪ್ಟ್ ಏನೇನು ಅಂದರೆ ವಾಟ್ ಈಸ್ ಮೀನ್ ದಟ್ ಆಫ್ ಮಾರ್ಫಾಲಜಿ. ಮಾರ್ಫಾಲಜಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಅಡಾಪ್ಟೇಷನ್ ಅಂತ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ರೂಟ್ಸು, ರೂಟಲ್ಲಿ ಬರುವಂಥ ಮಾಡಿಫಿಕೇಷನ್, ಸ್ಟೆಮ್ ಮಾಡಿಫಿಕೇಷನ್, ಲೀಫ್, ಟೈಪ್ಸ್ ಆಫ್ ಲೀಫ್, ವೆನೇಷನ್, ಫಿಲೋಟ್ಯಾಕ್ಸಿ, ಇನ್ಫ್ಲಾರಸೆನ್ಸ್, ಫ್ಲವರ್ಸ್, ಸೀಡ್, ಫ್ರೂಟ್ಸ್. ಇದಿಷ್ಟು ಕಾನ್ಸೆಪ್ಟ್ನ ನಾವೇನು ಮಾಡಿದ್ದೀವಿ ಸ್ಟಡಿ ಮಾಡಿದ್ದೀವಿ. ದಿಸ್ ಈಸ್ ಅಬೌಟ್ ದಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಥ್ಯಾಂಕ್ ಯು.